start the first PUC biology. ಅದರಲ್ಲಿ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್. ಓಕೆ, ಭಾಳಷ್ಟು ಜನ ಸ್ಟೂಡೆಂಟ್ಸಿಗೆ ಫಸ್ಟ್ PUC ಬಂದಾಗ ಬಯಾಲಜಿ ಯು ಫೀಲ್ ಇಟ್ ಆಸ್ ದ ವೆರಿ ಈಸಿ ಸಬ್ಜೆಕ್ಟ್ ಯಾವಾಗ ಕ್ಲಾಸ್ ಕೇಳುವಾಗ, ಬಟ್ ಮನೆಗೆ ಹೋಗಿ ಓದಿದಾಗ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಆ್ಯಂಡ್ ಎಕ್ಸಾಮಲ್ಲಿ ಬರೀರಿ ಅಂತಂದರೆ ಅದಕ್ಕಿಂತ ಟಫ್ ಸಬ್ಜೆಕ್ಟ್, ರೈಟ್? ಸೊ ಕೇಳಲಿಕ್ಕೆ ಭಾಳ ಈಸಿ ಅನಿಸುತ್ತೆ, ಬಟ್ ಬರೀಲಿಕ್ಕೆ ಭಾಳ ಕಷ್ಟ ಆಗುವಂಥ ಒಂದು ಸಬ್ಜೆಕ್ಟ್ ಇದು. ಯಾವುದು? ಲಿವಿಂಗ್ ವರ್ಲ್ಡ್, ದಟ್ ಈಸ್ ದ ಬಯಾಲಜಿ. ಅದರಲ್ಲಿ ಒಂದನೇ ಚಾಪ್ಟರ್ ಲಿವಿಂಗ್ ವರ್ಲ್ಡ್. ಸೊ ಈಸಿ ಚಾಪ್ಟರ್ ಇದೆ, ಸಣ್ಣ ಚಾಪ್ಟರ್ ಇದೆ. ಸಣ್ಣ ಚಾಪ್ಟರ್ ಇದೆ ಅಂತೇಳಿ ಅಷ್ಟು ಇಗ್ನೋರ್ ಮಾಡುವಂಗಿಲ್ಲ, ಅಷ್ಟೇ ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ಹೌದು. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಲಿವಿಂಗ್ ವರ್ಲ್ಡ್. ಓಕೆ, ಇಲ್ಲಿ ನಾನು ಇಂಗ್ಲೀಷ್ ಜೊತೆಗೆ ಕನ್ನಡವನ್ನು ಯೂಸ್ ಮಾಡಿ ಹೇಳಿರ್ತೇನೆ. ಆದರೆ ನೀವು ತಿಳ್ಕೋಬೇಕಾದ್ರೆ ಕನ್ನಡ ಯೂಸ್ ಮಾಡಿರ್ತೀರಿ, ಆದರೆ ಎಕ್ಸಾಮಲ್ಲಿ ಬರೆಯೋದು ಮಾತ್ರ ಇಂಗ್ಲೀಷ್ನಲ್ಲಿ ಇರಬೇಕು. ತಿಳ್ಕೊಳ್ಳಿಕ್ಕೆ ಮಾತ್ರ ಕನ್ನಡವನ್ನು ಯೂಸ್ ಮಾಡಿ. ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಕನ್ನಡ ಯೂಸ್ ಮಾಡಿರ್ತೀನಿ ಕೆಲವು ಕಡೆ. ಸೊ ಲಿವಿಂಗ್ ವರ್ಲ್ಡ್ ಸ್ಟಾರ್ಟಿಂಗಿಂದಾನೇ ನೋಡೋಣ. ಲಿವಿಂಗ್ ಅಂತ ಬಂತು ಫಸ್ಟ್ ಚಾಪ್ಟ್ರಲ್ಲಿ. ಲಿವಿಂಗ್, ವಾಟ್ ಈಸ್ ಲಿವಿಂಗ್? ಲಿವಿಂಗ್ ಅಂತಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಲಿವಿಂಗ್? ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಫಸ್ಟ್? ಸೊ ಲೈಫ್ ಅಂದರೆ ಏನು? ಲೈಫ್ ಇಲ್ಲದೆ ಲಿವಿಂಗ್ ಇಲ್ಲ. ಸೊ ಫಸ್ಟ್ ವಾಟ್ ಈಸ್ ಲೈಫ್? ಜೀವನ ಅಂತಂದ್ರೆ ಏನು? ಸೊ ಫಿಲಾಸಫಿಕಲಿ ಆನ್ಸರ್ ಮಾಡೋದು ಬೇಡ, ನಮಗೆ ಬೇಕಾಗಿರೋದು ಬಯಾಲಜಿಕಲಿ ಏನು ಆನ್ಸರ್ ಬರುತ್ತೆ ಅಷ್ಟನ್ನೇ ಮಾಡೋದು. ಫಿಲಾಸಫಿಕಲಿ ಜೀವನ ಅಂದ್ರೆ ಏನು, ಅದು ರೀ ಇದು ರೀ ಅದೆಲ್ಲ ಹೇಳ್ಕೊತ ಕೊಡೋದಿಲ್ಲ. ಓಕೆ, ನಮ್ಗೆ ಬಯಾಲಜಿಕಲಿ ಏನು ಲೈಫ್ ಅಂದರೆ ಅಷ್ಟು ಮಾತ್ರ ಹೇಳೋನು. ಲೈಫ್ ಈಸ್ ಅ ಯುನೀಕ್ ಆ್ಯಂಡ್ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಆಫ್ ಮಾಲಿಕ್ಯೂಲ್ಸ್ expressing through the chemical reactions that results in the growth, development and responsiveness and adaptation and reproduction called as the life. Life ಅಂದ್ರೆ ಏನು ನೋಡಿ, ಎಷ್ಟೊಂದು ಲೈಫ್ ಅಂತಂದ್ರೆ ಇಟ್ ಈಸ್ ಅ ಯುನೀಕ್ ಅಂಡ್ ಅ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಆಫ್ ಮಾಲಿಕ್ಯೂಲ್ಸ್. ಇಟ್ಸ್ ಅ ವೆರಿ ಯುನೀಕ್ ಅಂಡ್ ಕಾಂಪ್ಲೆಕ್ಸ್ ಆರ್ಗನೈಜೇಷನ್. ಯುನೀಕ್ ಹೌದು, ಅದ್ರ ಜೊತೆಗೆ ಬಹಳ ಕಾಂಪ್ಲೆಕ್ಸ್ ಸಿಸ್ಟಮ್ ಇದು ಲೈಫ್ ಅಂದರೆ. ಲೈಫ್ ಈಸ್ ಅ ಯುನೀಕ್ ಅಂಡ್ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಆಫ್ ಮಾಲಿಕ್ಯೂಲ್ಸ್ ದಟ್ ಆರ್ ಎಕ್ಸ್ಪ್ರೆಸಿಂಗ್ ಥ್ರೂ ದಿ ಕೆಮಿಕಲ್ ರಿಯಾಕ್ಷನ್ಸ್. ಈ ಯುನೀಕ್ ಮತ್ತು ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಹೌದು, ಇದು ಎದರಿಂದ ಎಕ್ಸ್ಪ್ರೆಸ್ ಆಗ್ತದೆ? ಬೈ ದಿ ಕೆಮಿಕಲ್ ರಿಯಾಕ್ಷನ್ಸ್ಗಳಿಂದ ಎಕ್ಸ್ಪ್ರೆಸ್ ಆಗ್ತದೆ. ದಟ್ ರಿಸಲ್ಟ್ಸ್ ಇನ್ ದ ಗ್ರೋತ್. ಆ ಕೆಮಿಕಲ್ ರಿಯಾಕ್ಷನ್ಗಳಿಂದ ಏನಾಗ್ತದೆ? ಗ್ರೋತ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ, ರೆಸ್ಪಾನ್ಸಿವ್ನೆಸ್ ಹೆಚ್ಚಾಗ್ತದೆ, ಅಡಾಪ್ಟೇಷನ್ ಆಗ್ತದೆ ಆ್ಯಂಡ್ ಅದ್ರ ಜೊತೆಗೆ ರೀಪ್ರೊಡಕ್ಷನ್ ಆಗ್ತದೆ. ದಿಸ್ ಎಂಟೈರ್ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಈಸ್ ಕಾಲ್ಡ್ ಆಸ್ ದಿ ಲೈಫ್. ವಾಟ್ ಈಸ್ ಲೈಫ್? Life is a unique and it is a complex organization of molecules that expressing through the chemical reactions that leads to the growth of the organism, development of the organism, responsiveness increases, adaptation increases and even it results in the reproduction. ಇವೆಲ್ಲವೂ ಕೂಡ ಆಗುವಂಥ ಒಂದು ಕಾಂಪ್ಲೆಕ್ಸ್ ಆರ್ಗನೈಜೇಷನ್ಗೆ ನಾವೇನಂತ ಕರಿತೀವಿ? ಲೈಫ್ ಅಂತ ಕರಿತೀವಿ. ವಾಟ್ ಈಸ್ ಲೈಫ್? ಲೈಫ್ ಈಸ್ ಅ ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಆಫ್ ದಿ ಮಾಲಿಕ್ಯೂಲ್ಸ್ ದಟ್ ಆರ್ ಎಕ್ಸ್ಪ್ರೆಸ್ಸಿಂಗ್ ಬೈ ದಿ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ವಿಲ್ ಲೀಡ್ಸ್ ಟು ದಿ ಗ್ರೋತ್, ಡೆವಲಪ್ಮೆಂಟ್, ರೆಸ್ಪಾನ್ಸಿವ್ನೆಸ್, ಅಡಾಪ್ಟೇಷನ್ ಅಂಡ್ ರೀಪ್ರೊಡಕ್ಷನ್. ಸೊ ಈ ಎಲ್ಲ ಆರ್ಗನೈಜೇಷನ್ ಒಟ್ಟಾಗಿ ನಾವೆಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ದಿ ಲೈಫ್ ಅಂತ ಕರಿತೀವಿ. ಹೌದು, ಹಂಗಿತ್ತಂದರೆ ವಾಟ್ ಈಸ್ ಲಿವಿಂಗ್ ಆರ್ಗ್ಯಾನಿಸಮ್? ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಎದಕ್ಕಂತೀವಿ? ಜೀವಂತದ ಅಂತ ಹೆಂಗಂತೀವಿ? ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ದ ಸೆಲ್ಫ್ ರೆಪ್ಲಿಕೇಟಿಂಗ್, ಇವಾಲ್ವಿಂಗ್ ಅಂಡ್ ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟರಾಕ್ಟಿವ್ ಸಿಸ್ಟಮ್ ದಟ್ ಈಸ್ ಕೆಪಬಲ್ ಆಫ್ responding to the external stimulations called as the living. Living organism ಅಂತ ಯಾವಾಗ ಅಂತೀವಿ? Living organism means it is a self-replicating and evolving and self-regulating. Self-replicating, evolving and self-regulating interactive system that is capable of responding to the external stimulations called as the living. ಲಿವಿಂಗ್ ಅಂದರೆ ಏನು? ಲಿವಿಂಗ್ ಅಂತಂದರೆ ಇಟ್ ಈಸ್ ಅ
ಜೀವಂತ ಅದ ಅಂತ ಹೇಳೋದಲ್ಲ. ಲಿವಿಂಗ್ ಅಂತಂದರೆ ಇಟ್ ಇಸ್ ಅ ಸೆಲ್ಫ್ ರಿಪ್ಲಿಕೇಟಿಂಗ್ ಕೆಪಾಸಿಟಿ ಹೊಂದಿರಬೇಕು, ಆ್ಯಂಡ್ ಸೆಲ್ಫ್ ಇವಾಲ್ವಿಂಗ್ ಕೆಪಾಸಿಟಿ ಹೊಂದಿರಬೇಕು, ಸೆಲ್ಫ್ ರೆಗ್ಯುಲೇಟಿಂಗ್ ಕೆಪಾಸಿಟಿ ಹೊಂದಿರಬೇಕು, ಆ್ಯಂಡ್ ಇವೆಲ್ಲ ಇಂಟ್ರಾಕ್ಟಿವ್ ಸಿಸ್ಟಮ್ಗಳು ಸೇರಿಕೊಂಡು ಮುಂದೆ ಏನಾಗಬೇಕು, ಇಟ್ ಶುಡ್ ಬಿ ಗಿವ್ ರೆಸ್ಪಾನ್ಸ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್. ಹೊರಗಡೆಯಿಂದ ಬರುವಂತಹ ಸ್ಟಿಮ್ಯುಲೇಷನ್ಸ್ಗಳಿಗೆ ರೆಸ್ಪಾನ್ಸ್ ಕೊಡುವಂಗಿರಬೇಕು. ಇಷ್ಟೆಲ್ಲ ಇತ್ತು ಅಂತಂದರೆ ಅವುಗಳಿಗೆ ಅಂತ ಕರಿತೀವಿ, ಲಿವಿಂಗ್ ಅಂತ ಕರಿತೀವಿ. ಸೊ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಒಂದು ಜೀವಿ ಜೀವಂತ ಅದ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಏನು ಕ್ಯಾರೆಕ್ಟರ್ಗಳು ಇರಬೇಕು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ದಟ್ ಆ ಲಿವಿಂಗ್ ಆರ್ಗ್ಯಾನಿಸಮ್ ಶುಡ್ ಹ್ಯಾವ್? ಅಂದರೆ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಒಂದು ಜೀವಿ ಜೀವಂತ ಅದ ಅಂತ ತಿಳಿಸ್ಕೊಳ್ಳಿಕ್ಕೆ ಏನೇನು ಗುಣಲಕ್ಷಣಗಳಿರಬೇಕು? ಗ್ರೋತ್, ರೀಪ್ರೊಡಕ್ಷನ್, ಮೆಟಾಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಜೇಷನ್ ಆ್ಯಂಡ್ ಕಾನ್ಸಿಯಸ್ನೆಸ್. ದೀಸ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್. ಅಷ್ಟೇ ಅಲ್ಲ, ಇವನ್ ದ ರೀಪ್ರೊಡಕ್ಷನ್ ಕೂಡ ಬರ್ತದೆ. ಸೊ ದೀಸ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ದಟ್ ಆರ್ಗ್ಯಾನಿಸಮ್ ಶುಡ್ ಹ್ಯಾವ್ ಟು ರೆಕಗ್ನೈಸ್ ಇಟ್ ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಅದೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಬೇಕಾಗಿತ್ತು ಅಂತಂದರೆ ಅದರಾಗ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇರಬೇಕು. ಆ ಪರ್ಟಿಕ್ಯುಲರ್ ಬೇಸಿಕ್ ಕ್ಯಾರೆಕ್ಟರ್ಸ್ ಯಾವ್ಯಾವು ಅಂತಂದರೆ, ಒಂದು ಗ್ರೋತ್, ಇನ್ನೊಂದು ರೀಪ್ರೊಡಕ್ಷನ್, ಇನ್ನೊಂದು ಮೆಟಾಬಾಲಿಸಮ್ ಆ್ಯಂಡ್ ಸೆಲ್ಯುಲಾರ್ ಆರ್ಗನೈಜೇಷನ್ ಆ್ಯಂಡ್ ಕಾನ್ಸಿಯಸ್ನೆಸ್. ಇವುಗಳನ್ನು ಒನ್ ಬೈ ಒನ್ ಕಲಿತಾ ಹೋಗೋಣಂತ. ಒಂದನೇದು ಗ್ರೋತ್, ಬೆಳವಣಿಗೆ. ಏನು ಬೆಳವಣಿಗೆ ಅಂತಂದರೆ, ಇಟ್ ಈಸ್ ಅ ಇನ್ಕ್ರೀಸ್ ಇನ್ ನಂಬರ್ ಆ್ಯಂಡ್ ಮಾಸ್ ಆಫ್ ದ ಸೆಲ್ ಬೈ ದಿ ಸೆಲ್ ಡಿವಿಷನ್. ಗ್ರೋತ್ ನೋಡು, ಗ್ರೋತ್ ಅನ್ನುವಂಥದ್ದು ರಿಪೀಟ್ ಮಾಡಲಿಕ್ಕಾಗೋದಿಲ್ಲ, ಅಂದರೆ ರಿವರ್ಸ್ ಮಾಡೋಕ್ಕೆ ಇರ್ರಿವರ್ಸಿಬಲ್ ಪ್ರೊಸೆಸ್ ಇದು. Growth is an irreversible process. It is a increase in the mass, increase in the number and mass of the cells by the cell division. Growth is the increase in number and mass of the cells by the cell division. It is irreversible process in which number and mass of the cells increases by the cell division. That is called as the growth ಅಂತ ಕರಿತೀವಿ, ಬೆಳವಣಿಗೆ. ಆ್ಯಕ್ಚುಲಿ ಒಬ್ಬ ಮನುಷ್ಯ ಮೊದಲು ಇಷ್ಟೇ ಇದ್ದ, ಹೌದಾ? ಸೊ ಬರ್ತಾ 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 ಬೆಳೆದಾನ ಅಂತ ಹೇಳ್ತೀವಿ, ಫಿಸಿಕಲ್ ಬೆಳವಣಿಗೆ. ಸೊ ಇಷ್ಟು ಎತ್ತರ ಆಗ್ಯಾನ ಮತ್ತು ಇಷ್ಟು ದಪ್ಪ ಆಗ್ಯಾನ ಅಂತಂದ್ರೆ ಕಾರಣ ಏನು? ಸೊ ಅವನಲ್ಲಿ ಮಾಂಸಖಂಡಗಳು ಹೆಚ್ಚಾಗ್ಯಾವು, ಮಾಂಸಖಂಡಗಳ ಬೆಳವಣಿಗೆ ಆಗೈತಿ ಅಂದರೆ ಅರ್ಥ ಏನು? ಅದರಲ್ಲಿರುವಂಥ ಸೆಲ್ಗಳ ಸಂಖ್ಯೆ ಕೂಡ ಹೆಚ್ಚಾಗೈತಿ. ಸೆಲ್ಗಳ ಸಂಖ್ಯೆ ಹೆಂಗೆ ಹೆಚ್ಚಾಗ್ತದೆ? ಒಂದು ಸೆಲ್ ಇದ್ದಿದ್ದು ಡಿವೈಡ್ ಆಗಿ 2 ಆಗ್ತದೆ, ಒಂದು ಸೆಲ್ ಇದ್ದಿದ್ದು ಡಿವೈಡ್ ಆಗಿ 2 ಆಗ್ತದೆ, 2 ಇದ್ದಿದ್ದು ಡಿವೈಡ್ ಆಗಿ 4 ಆಗ್ತದೆ, 4 ಇದ್ದಿದ್ದು ಡಿವೈಡ್ ಆಗಿ 8 ಆಗ್ತದೆ, 8 ಇದ್ದಿದ್ದು 16 ಆಗ್ತದೆ, 16 32 64 128 ಹಿಂಗೆ ಹಾಕೋತ್ ಏನಾಗ್ತದೆ? ಸೆಲ್ಗಳ ಸಂಖ್ಯೆ ಹೆಚ್ಚಾಗ್ತದೆ. ಸೆಲ್ಗಳ ಸಂಖ್ಯೆ ಹೆಚ್ಚಾದಂಗೆ ಸೆಲ್ಗಳ ಮಾಸ್ ಹೆಚ್ಚಾಗ್ತದೆ, ನಂಬರ್ ಹೆಚ್ಚಾಗ್ತದೆ, ಅಂದಮೇಲೆ ಮನುಷ್ಯ ಬೆಳವಣಿಗೆ ಆಗ್ಯಾನ ಅಂತ ಹೇಳ್ತೀವಿ. ದಟ್ ಈಸ್ ಅ ಗ್ರೋತ್. ಗ್ರೋತ್ ಈಸ್ ಅ increase. It is a irreversible process in which increase in the number and mass of the cells by the cell division takes place. That is called as the growth. Wait one second. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಗ್ರೋತ್. ಈ ಗ್ರೋತ್ ಅನ್ನುವಂಥದ್ದು ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಹೌದು, ಗ್ರೋತ್ ಅನ್ನುವಂಥದ್ದು ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಹಂಗಿತ್ತಂದರೆ ವೆದರ್ ದ ಗ್ರೋತ್ ಈಸ್ ದ ರೆಕಗ್ನೈಸಬಲ್ ಕ್ಯಾರೆಕ್ಟರ್. ಒಬ್ಬ ಮನುಷ್ಯ ಮಲ್ಕೊಂಡಾನಂತ ಅನ್ಕೋರಿ, ಆ ಮಲ್ಕೊಂಡ ಮನುಷ್ಯನಲ್ಲಿ ಗ್ರೋತ್ ಕಾಣೋದಿಲ್ಲ. ಸಡನ್ನಾಗಿ ನೋಡಿದ ತಕ್ಷಣ ಮನುಷ್ಯ ಗ್ರೋತ್ ಆಗ್ಲಿಕ್ಕತ್ತಾನ, ಬೆಳೀಲಿಕ್ಕತ್ತಾನ, ಅವನೊಳಗೆ ಸೆಲ್ ಡಿವಿಷನ್ ಆಗ್ಲಿಕ್ಕಂತ ಕಾಣ್ತದನು? ಕಾಣೋದಿಲ್ಲಲ್ಲ. ಸೊ ಇಟ್ ಈಸ್ ನಾಟ್ ಅ ರೆಕಗ್ನೈಸಬಲ್ ಕ್ಯಾರೆಕ್ಟರ್. ಗ್ರೋತ್ ಈಸ್ ಅ ಬೇಸಿಕ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಹೌದು, ಬಟ್ ಗ್ರೋತ್ ಈಸ್ ನಾಟ್ ಅ ನೋಟೇಬಲ್ ಕ್ಯಾರೆಕ್ಟರ್, ರೆಕಗ್ನೈಸಬಲ್ ಕ್ಯಾರೆಕ್ಟರ್. ಇದು ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಅಲ್ಲ. ಗೊತ್ತಾಯ್ತಾ? ಗ್ರೋತ್ ಈಸ್ ನಾಟ್ ಅ ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಅಲ್ಲ. ನೆಕ್ಸ್ಟ್ ಒನ್ ಈಸ್ ದ ರೀಪ್ರೊಡಕ್ಷನ್. ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು? ದಟ್ ಈಸ್ ದ ರೀಪ್ರೊಡಕ್ಷನ್.
ಓಕೆ, ಸೊ ಗ್ರೋತ್ ಏನಾಗ್ತದೆ, ಬೇಸಿಕಲಿ ಲಿವಿಂಗ್ ಆರ್ಗ್ಯಾನಿಸಮ್ ಮಾತ್ರ ಗ್ರೋ ಆಗೋದಿಲ್ಲ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಗಳು ಕೂಡ ಗ್ರೋ ಆಗ್ತಾವೆ. ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಕೂಡ ಏನಾಗ್ತದೆ, ಗ್ರೋತ್ ಆಗ್ತದೆ. ಹೆಂಗೆ? ಬೈ ದ ಡೆಪಾಸಿಷನ್, ಅದ್ರ ಮೇಲೆ ಡೆಪಾಸಿಟ್ ಆಗಿ 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 ಏನು ಕೂಡ ಏನಾಗ್ತದೆ, ಅದು ಗ್ರೋತ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಮಣ್ಣಿನ ಬಿದ್ದದ, ಅದ್ರ ಮೇಲೆ ಮಣ್ಣು ಹರಿದು 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 ಏನಾಗ್ತದೆ, ಸೊ ಗಾಳಿಗೆ ಬಿದ್ದು 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 ಜಾಸ್ತಿ ಆಗ್ತದೆ, ರೈಟ್, ಗ್ರೋತ್ ಆಗ್ತದೆ. ಬಟ್ ಅದನ್ನು ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ದ reproduction. What is the reproduction? Reproduction is the biological character. It is a biological process in which one organism gives rise to another organism of its own kind. Reproduction is a biological process in which one organism gives birth to another organism of its own kind. ಒಂದು ಜೀವಿ ತನ್ನನ್ನೇ ಹೋಲುವಂಥ ಇನ್ನೊಂದು ಜೀವಿಗೆ ಜನ್ಮ ನೀಡುವಂಥ ಒಂದು ಪ್ರಕ್ರಿಯೆಗೆ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಓಕೆ, ಈ ಸಂತಾನೋತ್ಪತ್ತಿಯನ್ನು ನಾವು ಒನ್ ಆಫ್ ದ ಬೇಸಿಕ್ ಕ್ಯಾರೆಕ್ಟರ್ ಅನ್ನಬಹುದು. ಆದರೆ ರೀಪ್ರೊಡಕ್ಷನ್ ಈಸ್ ನಾಟ್ ಅ ರೆಕಗ್ನೈಸಬಲ್ ಕ್ಯಾರೆಕ್ಟರ್. ಇನ್ ಸಮ್ ಕಪಲ್ಸಲ್ಲಿ ರೀಪ್ರೊಡಕ್ಷನ್ ಆಗೋದಿಲ್ಲ, ಹೌದಾ? ಸೊ ಸಮ್ ಆಫ್ ದ ಕಪಲ್ಸಲ್ಲಿ ರೀಪ್ರೊಡಕ್ಷನ್ ಒಟ್ಟೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಮೂಲ್ಸ್ ತಗೊಳ್ಳೋನು, ಹೆಸರಗತ್ತೆಗಳು ಅಂತಿರಲ್ಲ, ಆ ಕತ್ತೆಗಳಲ್ಲಿ ಆಗೋದಿಲ್ಲ. ಇದು ಹೈಬ್ರಿಡ್, ಇದರಲ್ಲಿ ರೀಪ್ರೊಡಕ್ಷನ್ ಆಗಲ್ಲ. ಹಂಗಿತ್ತಂದ್ರೆ ಇದು ಸತ್ತದಂತೀರೇನ? ಇಲ್ಲ. ಇದಕ್ಕೆ ಜೀವ ಇಲ್ಲ ಅಂತೀರನು? ಇಲ್ಲ. ಸೊ ರೀಪ್ರೊಡಕ್ಷನ್ ಆಗದೇ ಇದ್ರೂ ಕೂಡ ಅದು ಲಿವಿಂಗ್ ಅಂತ ಹೇಳ್ತೀವಿ. ಸೊ ವರ್ಕರ್ ಹನಿ ಬಿ, ದೀಸ್ ಆರ್ ದ ಪಾರ್ಥೆನೋಜೆನಿಕ್, ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ಲೇ ಡೈರೆಕ್ಟ್ ಫಾರ್ಮ್ ಆಗಿರ್ತಾವೆ. ಅವುಗಳಿಗೆ ಪಾರ್ಥೆನೋಜೆನಿಕ್ ಅಂತ ಕರಿತೀವಿ. ಅದೆಲ್ಲ ಮುಂದೆ ಕಲಿತೀರಿ ನೀವು. ಸೊ ಹಾಗಾಗಿ ಇದನ್ನು ನಾನ್ ಲಿವಿಂಗ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೇನು? ಇಲ್ಲ. ಸೊ reproduction is the basic property of the living organism, ಹೌದು, but it is not the compulsory character and it is not a recognizable character. ಇಬ್ಬರು ಕಪಲ್ಗಳಿಗೆ ಮಕ್ಕಳಾಗಿಲ್ಲ ಅಂತ ಅನ್ಕೊಳ್ಳೋನು, ಹಂಗಿತ ನಾವು ಎರಡನ್ನ ನಾನ್ ಲಿವಿಂಗ್ ಅಂತ ಹೇಳಲಿಕ್ಕೆ ಸಾಧ್ಯ ಅದೇನು? ಇಲ್ಲ. ಸೊ ಹಾಗಾಗಿ reproduction is one of the basic property, but it is not a compulsory property of the living organism. Next one is the metabolism. Metabolism. What is metabolism? The sum total of all the chemical reactions that takes place in the body of an organism is called as the metabolism. What is metabolism? The sum total of all the chemical reactions that takes place inside the body of an organism is called as the metabolism. ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಒಟ್ಟಾಗಿ ನಾವು ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಒಟ್ಟಾಗಿ ಚಯಾಪಚಯ ಕ್ರಿಯೆಗಳು. ಆ ಚಯಾಪಚಯ ಕ್ರಿಯೆಗಳಿಗೆ ಇಂಗ್ಲೀಷ್ ಟರ್ಮ್ ಏನು? ಮೆಟಾಬಾಲಿಸಮ್. ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಕಾಲ್ಡ್ ಆಸ್ ದಿ ಮೆಟಾಬಾಲಿಸಮ್. ಸೊ ಇದರೊಳಗೆ ಮತ್ತೆ ಎರಡು ಟೈಪ್ ಬರ್ತಾವೆ. ಒಂದು ಅನಾಬಾಲಿಸಮ್ ಅಂತ ಬರ್ತದೆ, ಇನ್ನೊಂದು ಕ್ಯಾಟಾಬಾಲಿಸಮ್ ಅಂತ ಬರ್ತದೆ. ಓಕೆ, ಅನಾಬಾಲಿಸಮ್, ಇನ್ನೊಂದು ಕ್ಯಾಟಾಬಾಲಿಸಮ್. ಸೊ ಅನಾಬಾಲಿಸಮ್ ಈಸ್ ಅ ಕನ್ಸ್ಟ್ರಕ್ಟಿವ್ ಪ್ರೊಸೆಸ್. ಅನಾಬಾಲಿಸಮ್ ಈಸ್ ಅ ಕನ್ಸ್ಟ್ರಕ್ಟಿವ್ ಪ್ರೊಸೆಸ್. ಇಲ್ಲಿ ಏನಾಗ್ತದೆ, ಸಿಂಪಲ್ ಥಿಂಗ್ಸ್ ಇದ್ದಿದ್ದು ಕಾಂಪ್ಲೆಕ್ಸ್ ಆಗ್ತದೆ. ಸಿಂಪಲ್ ಇದ್ದಿದ್ದು ಕಾಂಪ್ಲೆಕ್ಸ್ ಆಗೋದು, ದಟ್ ಈಸ್ ಅನಾಬಾಲಿಸಮ್. ಕೆಟಾಬಾಲಿಸಮ್ ಅಂತಂದರೆ ಕಾಂಪ್ಲೆಕ್ಸ್ ಇದ್ದಿದ್ದು ಸಿಂಪಲ್ ಆಗ್ತದೆ. ಇವೆಲ್ಲ ಬರುವಂಥ ಕ್ಲಾಸ್ಗಳಲ್ಲಿ ಮುಗಿಸೋಣಂತ. ಕಾಂಪ್ಲೆಕ್ಸ್ ಇದ್ದಿದ್ದು ಸಿಂಪಲ್ ಆಗ್ತದೆ, ಆಮೇಲೆ ಸಿಂಪಲ್ ಇದ್ದಿದ್ದು ಕಾಂಪ್ಲೆಕ್ಸ್ ಆಗೋದು ಅನಾಬಾಲಿಸಮ್, ಕಾಂಪ್ಲೆಕ್ಸ್ ಇದ್ದಿದ್ದು ಸಿಂಪಲ್ ಆಗೋದು ಕೆಟಾಬಾಲಿಸಮ್. ಓಕೆ, ಸೊ ಒಟ್ಟಿನಲ್ಲಿ ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಒಟ್ಟಾಗಿ ನಾವೆಂತ ಕರಿತೀವಿ? ಮೆಟಾಬಾಲಿಸಮ್. ಸಮ್ ಆಫ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಬಾಡಿ ಆಫ್ ಆನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಆಸ್ ದಿ ಮೆಟಾಬಾಲಿಸಮ್. ಓಕೆ, ಸೊ ಮೆಟಾಬಾಲಿಸಮ್, it is a one of the basic character. Okay, one of the very basic character. Okay, but this metabolism in the organisms is considered as the basic character but not a notable character. ಒಬ್ಬ ಮನುಷ್ಯನಲ್ಲಿ ಮೆಟಾಬಾಲಿಸಮ್ ಆಗ್ಲಿಕ್ಕತ್ತದೋ ಇಲ್ಲೋ ಅನ್ನೋದು ನೋಟ್ ಮಾಡ್ಲಿಕ್ಕಾಗಲ್ಲ, ನೋಡಿದ ತಕ್ಷಣ ಕಂಡು ಹಿಡಿಲಿಕ್ಕಾಗೋದಿಲ್ಲ, ನೋಟೇಬಲ್ ಕ್ಯಾರೆಕ್ಟರ್ಸ್ ಅಲ್ಲ. ಓಕೆ, ಸೊ ಬಟ್ ಇಟ್ ಈಸ್ ಅ ಬೇಸಿಕ್ ಕ್ಯಾರೆಕ್ಟರ್ ಆಫ್ ದಿ ಇದಕ್ಕೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ದ ಸೆಲ್ಯುಲಾರ್ ಆರ್ಗನೈಜೇಷನ್. ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಸೆಲ್ಸ್.
So one or more cells. So if the organism is made up of only one cell, then it is called as the unicellular. ಆರ್ಗನಿಸಮ್ಗಳು ಒಂದು ಅಥವಾ ಮೆನಿ ಸೆಲ್ಗಳಿಂದ ಮಾಡಲಾಗಿರ್ತದೆ. ಇಫ್ ಆರ್ಗನಿಸಮ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಯುನಿಸೆಲ್ಯುಲರ್, ಏಕಕೋಶಿ ಜೀವಿ ಅಂತ ಹೇಳ್ತೀರಿ. ಇಫ್ ಇಟ್ ಕ್ಯಾನ್ ಬಿ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್, ಓಕೆ, ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಇಫ್ ದ ಆರ್ಗನಿಸಮ್ ಈಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ದಿ ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಯುನಿಸೆಲ್ಯುಲಾರ್. ಇಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ದಿ ಮಲ್ಟಿ ಸೆಲ್ಯುಲಾರ್. ಇಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, unicellular. If it is made up of many, then multicellular. Okay, organism is made up of uni or multicellular. It is a basic characteristic of living organism. ಸೆಲ್ಗಳಿಂದ ಮಾಡಲಾಗಿರಬೇಕು. ಬಟ್ ಇಟ್ ಈಸ್ ನಾಟ್ ಅ ಡಿಫೈನಿಂಗ್ ಫೀಚರ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್. ಡಿಫೈನಿಂಗ್ ಫೀಚರ್ ಅಲ್ಲ. ಸೊ ನೋಡಿದ ತಕ್ಷಣ ಹೇಳುವಂಥ ಒಂದು ಫೀಚರ್ ಅಲ್ಲ, ಡಿಫೈನಿಂಗ್ ಫೀಚರ್ ಅಲ್ಲ. ಇಟ್ ಈಸ್ ಅ ಡಿಫೈನಿಂಗ್ ಫೀಚರ್. ಇಟ್ ಈಸ್ ದ ಡಿಫೈನಿಂಗ್ ಫೀಚರ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್. ಒಂದು ಆರ್ಗನಿಸಮ್ ಅದ ಅಂತಂದರೆ ಅದರೊಳಗೆ ಕಂಪಲ್ಸರಿಲಿ ಸೆಲ್ಸ್ ಇರಲಿಕ್ಕೇ ಬೇಕು. ಅದು ಒಂದರೇ ಇರ್ಬೋದು ಅಥವಾ ಮೆನಿಯರೇ ಇರ್ಬೋದು. ನೋಡು, ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಯಾವ್ಯಾವಲ್ಲ? ಗ್ರೋತ್ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ, ರೀಪ್ರೊಡಕ್ಷನ್ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ, ಮೆಟಾಬಾಲಿಸಮ್ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ. ಬಟ್ ಸೆಲ್ಯುಲರ್ ಆರ್ಗನೈಸೇಷನ್ ಏನದ ಡಿಫೈನಿಂಗ್ ಕ್ಯಾರೆಕ್ಟರ್ ಆಗ್ತದೆ. ನೆಕ್ಸ್ಟ್, ಕಾನ್ಸಿಯಸ್ನೆಸ್. ಕಾನ್ಸಿಯಸ್ನೆಸ್, ವಾಟ್ ಈಸ್ ಕಾನ್ಸಿಯಸ್ನೆಸ್? Ability of the organism to sense their environment and respond accordingly. It is called as the consciousness. Response to the stimulation. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವಂಥ ಪ್ರಕ್ರಿಯೆಗೆ ಕಾನ್ಸಿಯಸ್ನೆಸ್ ಅಂತ ಕರಿತೀವಿ. ವಾಟ್ ಈಸ್ ಕಾನ್ಸಿಯಸ್ನೆಸ್? ಸೊ it is the ability of the organism to give response to the external stimulations called as the consciousness. So if an organism is living, it means that it should sense the environment, environmental stimuli ಗಳನ್ನ, environmental ಪ್ರಚೋದನೆಗಳನ್ನ ಸೆನ್ಸ್ ಮಾಡಬೇಕು. ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆಗಳನ್ನು ನೀಡ್ತಿರಬೇಕು. ಆವಾಗ ಅದಕ್ಕೆ ನಾವು ಲಿವಿಂಗ್ ಅಂತ ಕರಿತೀವಿ. Okay, so it is a recognizable character and it is a defining characteristics of the living organism. ದಾರಿ ಒಳಗೆ ಹೊಂಟೇರಿ, ಒಂದು ನಾಯಿ ಮಲ್ಕೊಂಡದ, ಎಷ್ಟು ಕಲ್ಲು ಹೊಡೆದ್ರು ಅದು ಹೇಳವಲ್ತು, ಬೆನ್ನ ಹತ್ತವಲ್ತು ಅಂದ್ರೆ ಅರ್ಥ ಏನು? ಅದು ಜೀವಂತ ಇಲ್ಲ ಅಂತ ಅರ್ಥ. ಸೊ ಒಂದ ಕಲ್ಲು ಹೊಡೆದ್ರೆ ಬೆನ್ನ ಹತ್ತು ಅಂತಂದ್ರೆ ಅರ್ಥ ಏನು? ಅದು ಜೀವಂತದ ಅಂತೇಳಿ. ಅಂದರೆ ಇಟ್ ಈಸ್ ಅ ರೆಕಗ್ನೈಸಬಲ್ ಕ್ಯಾರೆಕ್ಟರ್, ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀರಿ. ಸೊ ದೀಸ್ ಆರ್ ದ characteristics of the living organism. Nodu, human is the only organism having the self consciousness. Self consciousness ಇರುವಂಥ ಏಕೈಕ ಜೀವಿ ಅಂತಂದರೆ ಅದು ಹ್ಯೂಮನ್ ಮಾತ್ರ. ಓನ್ಲಿ ಹ್ಯೂಮನ್ಸ್ ಹ್ಯಾವ್ ದ ಕೆಪಾಸಿಟಿ ಆಫ್ ಸೆಲ್ಫ್ ಕಾನ್ಸಿಯಸ್ನೆಸ್. ಓಕೆ, ನೆಕ್ಸ್ಟ್ ನೋಡು, ದ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಎರಡು ವರ್ಡ್ ಇದೆ ಇದರಲ್ಲಿ. ಬಯೋಸ್, ಇನ್ನೊಂದು ಡೈವರ್ಸಿಟಿ. ವಾಟ್ ಈಸ್ ಬಯೋಡೈವರ್ಸಿಟಿ? ದ ಸಮ್ ಟೋಟಲ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಆನ್ ದ ಅರ್ತ್ ಟುಗೆದರ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಬಯೋಡೈವರ್ಸಿಟಿ. ದ ಸಮ್ ಟೋಟಲ್ ಆಫ್ ಆರ್ಗನಿಸಮ್ಸ್ ಆನ್ ದಿ ಅರ್ತ್ ಕಾಲ್ಡ್ ಆಸ್ ದಿ ಬಯೋಡೈವರ್ಸಿಟಿ. ದ ಸಮ್ ಟೋಟಲ್ ಆಫ್ ಆಲ್ ದ ಲಿವಿಂಗ್ ಆರ್ಗನಿಸಮ್ಸ್ ಆನ್ ದ ಅರ್ತ್ ಕಾಲ್ಡ್ ಆಸ್ ದಿ ಬಯೋಡೈವರ್ಸಿಟಿ. ಸೊ ನಮ್ಮ ಭೂಮಿ ಮೇಲೆ ವಾಸ ಮಾಡ್ತಾ ಇರುವಂಥ ಎಲ್ಲ ಜೀವ ಸಂಕುಲಗಳನ್ನು ಒಟ್ಟಾಗಿ ನಾವೇನಂತ ಕರಿತೀವಿ, ಅದನ್ನು ಡಿಫೈನ್ ಮಾಡೋದು ಹೆಂಗೆ? ಬಯೋಡೈವರ್ಸಿಟಿ ಅಂತ ಕರಿತೀವಿ. ಅದು ಪ್ಲಾಂಟ್ ಆಗಿರ್ಬೋದು ಅಥವಾ ಎನಿಮಲ್ ಆಗಿರ್ಬೋದು. ಒಟ್ಟಲ್ಲಿ ನಮ್ಮ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವ ಸಂಕುಲಗಳನ್ನು ಒಟ್ಟಾಗಿ ನಾವೇನಂತ ಕರಿತೀವಿ? ಬಯೋಡೈವರ್ಸಿಟಿ ಅಂತ ಕರಿತೀವಿ. ಅಂದರೆ ಜೀವ ವೈವಿಧ್ಯತೆ ಅಂತೇಳಿ ಕನ್ನಡದಾಗ ಕರಿತೀವಿ. ನಮ್ಮ ಭೂಮಿ ಮೇಲೆ ಎಷ್ಟು ಜೀವಿಗಳದಾವು ಅಂತಂದರೆ ಅಬೌಟ್ 1.7 to 1.8 millions of species of organisms have been described. 1.7 to 1.8 millions of species of organisms ಅದಾವೆ. 1.8 to 1.7 to 1.8. ಅದರಲ್ಲಿ 1.2 million ಏನದಾವ ನೋಡು ಎನಿಮಲ್ಸ್ ಅದಾವೆ. ಆ್ಯಂಡ್ ರಿಮೈನಿಂಗ್ 0.5% ಏನದಾವ ನೋಡು ಪ್ಲಾಂಟ್ಸ್ ಅದಾವೆ. ಹೌದು, on earth about 1.7 to 1.8 million different varieties of species of organisms are living.
ಅದು ಪ್ಲಾಂಟ್ ಆಗಿರ್ಬೋದು ಅಥವಾ ಎನಿಮಲ್ ಆಗಿರ್ಬೋದು. ಅದರಲ್ಲಿ 1.2 ಮಿಲಿಯನ್ಸ್ ಆರ್ ಎನಿಮಲ್ಸ್ ಆ್ಯಂಡ್ 0.5 ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಬರ್ತವೆ. ಸೊ ಇಷ್ಟೊಂದು ವೈವಿಧ್ಯತೆಯನ್ನು ಹೊಂದಿರುವಂಥ ಈ ಜೀವ ಸಂಕಲವನ್ನು ದಿಸ್ ವೆರೈಟಿ ಆಫ್ ಬಯೋಡೈವರ್ಸಿಟಿ ಹ್ಯಾಸ್ ಟು ಬಿ ರೆಕಗ್ನೈಸ್ಡ್. ಅದನ್ನು ಸರಿಯಾಗಿ ನಾವು ರೆಕಗ್ನೈಸ್ ಮಾಡಬೇಕು, ಸರಿಯಾಗಿ ಅದಕ್ಕೆ ನೇಮಿಂಗನ್ನು ಕೊಡಬೇಕು. ಸೊ ಅದಕ್ಕೋಸ್ಕರ ಒಂದು ಬ್ರ್ಯಾಂಚ್ ಆಫ್ ಬಯಾಲಜಿ ಇದೆ, ಅದಕ್ಕೆ ನಾವು ಟೆಕ್ಸೋನಾಮಿ ಅಂತ ಕರಿತೀವಿ. ವಾಟ್ ಈಸ್ ಟೆಕ್ಸೋನಾಮಿ? ಸೊ ವಾಟ್ ಈಸ್ ಟೆಕ್ಸೋನಾಮಿ? Taxonomy is the branch of biology. Taxonomy is the branch of biology that deals with the study of identification, identification, grouping and naming of the organisms on similarities and differences. What is taxonomy? Taxonomy is the branch of biology that deals with the study of identification, study of identification, grouping and then naming the organisms. ಐಡೆಂಟಿಫೈ ಮಾಡೋದು, ಅದನ್ನು ಗ್ರೂಪ್ ಮಾಡೋದು ಆ್ಯಂಡ್ ಅದಕ್ಕೆ ಒಂದು ಪರ್ಟಿಕ್ಯುಲರ್ ನೇಮಿಂಗನ್ನು ಮಾಡೋದು. ಸೊ ವಾಟ್ ಈಸ್ ಟೆಕ್ಸೋನಮಿ? ಟೆಕ್ಸೋನಮಿ ಈಸ್ ದ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಶನ್, ಗ್ರೂಪಿಂಗ್ ಆ್ಯಂಡ್ ನೇಮಿಂಗ್ ಆಫ್ an organism on the basis of their similarities and differences. That is called as the taxonomy. What is taxonomy? The branch of biology that deals with the study of identification, grouping and naming of an organism on the basis of their similarities and differences is called as the taxonomy. So taxonomy, it is also be called as the systematics. It is also be called as the classification antanu karitivi. Okay, so this systematics, it is a Latin word systema. Systema means systematic ಅಂತ ಹೇಳ್ತೀವಿ, ಸಿಸ್ಟಮೆಟಿಕ್ ಅರೇಂಜ್ಮೆಂಟ್. ಸಿಸ್ಟಮೆಟಿಕ್ಸ್ ಅಂದ್ರೂ ಒಂದ, ಟೆಕ್ಸೋನಾಮಿ ಅಂದ್ರೂ ಒಂದ, ಕ್ಲಾಸಿಫಿಕೇಶನ್ ಅಂದ್ರೂ ಒಂದ. ಸಿಸ್ಟಮೆಟಿಕ್ಸ್ ಅಂದರೆ ಲ್ಯಾಟಿನ್ ಒಳಗೆ ಸಿಸ್ಟಮಾ ಅಂತ ಕರಿತೀವಿ. ಸಿಸ್ಟಮಾ ಮೀನ್ಸ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್. ಸಿಸ್ಟಮೆಟಿಕ್ ಅರೇಂಜ್ಮೆಂಟ್. ಸೊ ದಿಸ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ದಟ್ ಈಸ್ ಕ್ಲಾಸಿಫಿಕೇಶನ್, taxonomy is first time given by the scientist Carolus Linnaeus. ಯಾರು ಕೊಡ್ತಾರೆ ಈ ಸಿಸ್ಟಮೆಟಿಕ್ಸ್ ಅನ್ನ ಅಥವಾ ಕ್ಲಾಸಿಫಿಕೇಶನ್ ಅನ್ನ? ಕರೋಲಸ್ ಲೀನಿಯಸ್ ಕೊಡ್ತಾನೆ. ಹೆನ್ಸ್ ಕರೋಲಸ್ ಲೀನಿಯಸ್ ಈಸ್ ಕನ್ಸಿಡರ್ಡ್ ಆಸ್ ದಿ ಫಾದರ್ ಆಫ್, he is the called as the father of systematics ಅಥವಾ ಫಾದರ್ ಆಫ್ ಟೆಕ್ಸಾನಮಿ ಅಂತ ಕರಿತೀವಿ. ಯಾರಿಗೆ? ಕರೋಲಸ್ ಲೀನಿಯಸ್ಗೆ. ಸೊ ಕರೋಲಸ್ ಲೀನಿಯಸ್ he give the concept of classification ಅಥವಾ taxonomy in his book called as the Systema Naturae. Systema Nature ಅನ್ನುವಂಥ ಬುಕ್ ಒಳಗೆ ಕೊಡ್ತಾನೆ. ಯಾರು? ಕರೋಲಸ್ ಲೀನಿಯಸ್. ಹೆನ್ಸ್ he is called as the father of taxonomy ಅಂತ ಕರಿತೀವಿ. ಯಾರನ್ನ? ಕರೋಲಸ್ ಲೀನಿಯಸ್ ಅನ್ನ. ಹಂಗಿತ್ತಂದರೆ ವಾಟ್ ಆರ್ ದ ಬೇಸಿಕ್ ಪ್ರೊಸೆಸ್ ಆಫ್ ದಿ ಟೆಕ್ಸೋನಮಿ? ಟೆಕ್ಸೋನಮಿಯಲ್ಲಿ ಬೇಸಿಕ್ ಪ್ರೊಸೆಸ್ ಏನೇನು ಇರ್ತದೆ? ಒಂದನೇದ್ದು ಕ್ಯಾರೆಕ್ಟರೈಸೇಷನ್ ಇರ್ತದೆ, ದಟ್ ಈಸ್ ಐಡೆಂಟಿಫಿಕೇಶನ್ ಆಫ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್. ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಆ್ಯಂಡ್ ನಾಮೆನಕ್ಲೇಚರ್. ಅದನ್ನು ನಾವು ಇನ್ನು ಯಾವ ಥರ ಹೇಳ್ತೀವಿ ಅಂತಂದರೆ, ಒಂದು ಐಡೆಂಟಿಫಿಕೇಶನ್, ಗ್ರೂಪಿಂಗ್ ಆ್ಯಂಡ್ ನೇಮಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಐಡೆಂಟಿಫಿಕೇಶನ್, ಗ್ರೂಪಿಂಗ್ ಆ್ಯಂಡ್ ನೇಮಿಂಗ್ ಒನ್ ಬೈ ಒನ್ ಹೋಗೋಣಂತೆ. ಫಸ್ಟ್ ಬೇಸಿಕ್ ಪ್ರೊಸೆಸಸ್ ಆಫ್ ಟೆಕ್ಸೋನಮಿ, ಅದರಲ್ಲಿ ಒಂದನೇದು ಕ್ಯಾರೆಕ್ಟರೈಸೇಷನ್. ಸೊ ಫಸ್ಟ್ ಥಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಆರ್ಗ್ಯಾನಿಸಮ್ ಸಚ್ ಆಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಇಟ್ಸ್ ಸೆಲ್, ಡೆವಲಪ್ಮೆಂಟ್ ಪ್ರೊಸೆಸ್ ಆ್ಯಂಡ್ ಎಕಾಲಜಿಕಲ್ ಇನ್ಫಾರ್ಮೇಷನ್ಸ್. ಸೊ ಯಾವಾಗ ಒಂದು ಹೊಸ ಜೀವಿ ಸಿಗ್ತದೋ ಆವಾಗ ಆ ಜೀವಿ ಬಗ್ಗೆ ಮೊದಲು ಸ್ಟಡಿ ಮಾಡಬೇಕು. ಏನೇನು ಸ್ಟಡಿ ಮಾಡಬೇಕು? ಕ್ಯಾರೆಕ್ಟರ್ಸ್, ದಟ್ ಈಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದಿ ಸೆಲ್, ಡೆವಲಪ್ಮೆಂಟ್ ಪ್ರೊಸೆಸ್ ಮತ್ತು ಎಕಾಲಜಿಕಲ್ ಇನ್ಫಾರ್ಮೇಷನ್ಸ್ಗಳನ್ನು ಸ್ಟಡಿ ಮಾಡುವಂಥದ್ದು. ದಟ್ ಈಸ್ ಫಸ್ಟ್ ಥಿಂಗ್ ಈಸ್ ಕ್ಯಾರೆಕ್ಟರೈಸೇಷನ್ ಆಫ್ ದಿ ಆರ್ಗ್ಯಾನಿಸಮ್ ಆ್ಯಂಡ್ ಅವುಗಳ ಕ್ಯಾರೆಕ್ಟರ್ಗಳನ್ನು ಸ್ಟಡಿ ಮಾಡುವಂಥದ್ದು. ದೆನ್ ಐಡೆಂಟಿಫಿಕೇಷನ್, ಅದನ್ನು ಪ್ರಾಪರ್ಲಿ ಐಡೆಂಟಿಫೈ ಮಾಡೋದು, ಅವುಗಳನ್ನು ಒಂದು ಕಡೆ ಗ್ರೂಪಿಂಗ್ ಮಾಡೋದು. ಅಂದರೆ ಈ ಎಲ್ಲ ಕ್ಯಾರೆಕ್ಟರ್ಗಳಿರುವಂಥ ಒಂದು ಗ್ರೂಪ್ ಇದು, ರೈಟ್? ಸೊ ಒಂದು ಸಿಮಿಲರ್ ಕ್ಯಾರೆಕ್ಟರ್ಸ್ ಅದಾವೆ, ಒಂದಿಷ್ಟು ಹಾರಾಡುವಂಥದ್ದು, ಹಾರಾಡುವ ಎಲ್ಲವನ್ನು ಒಂದು ಕಡೆ ಹಾಕ್ತೀರಿ.
ರೈಟ್. ಒಂದಷ್ಟು ತೆವಳ್ಕೊಂಡು ಹೋಗುವಂಥ ಜೀವಿಗಳನ್ನು ಒಂದು ಕಡೆ ಹಾಕ್ತೀರಿ. ಲೈಕ್ ದ್ಯಾಟ್ ಆನ್ ದ ಬೇಸಿಸ್ ಆಫ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್, ಸೊ ದೇ ಮಸ್ಟ್ ಬಿ ಐಡೆಂಟಿಫೈಡ್ ದೇರ್ ಬೇಸಿಕ್ ಕ್ಯಾರೆಕ್ಟರ್ಸ್, and on the basis of those basic character and on the basis of their differences in the basic characters, they are grouped ಅಥವಾ classified into different category ಒಳಗೆ ಕ್ಲಾಸಿಫೈ ಮಾಡ್ತೀರಿ. ದೆನ್ ನೇಮಿಂಗ್ ದಟ್ ಗ್ರೂಪ್ ವಿತ್ ಅ ಪರ್ಟಿಕ್ಯುಲರ್ ಯೂನಿವರ್ಸಲ್ ನೇಮ್, ಆ ಗ್ರೂಪ್ಗೆ ಒಂದು ಯೂನಿವರ್ಸಲ್ ನೇಮನ್ನು ಕೊಡುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ದಿ ನಾಮೆನಕ್ಲೇಚರ್ ಅಂತ ಕರಿತೀವಿ. ನಾಮೆನಕ್ಲೇಚರ್. ವಾಟ್ ಈಸ್ ನಾಮೆನಕ್ಲೇಚರ್ ಅದನ್ನು ಈಗ ಸ್ಟಾರ್ಟ್ ಮಾಡೋಣ. ನಾಮೆನಕ್ಲೇಚರ್, ವಾಟ್ ಈಸ್ ನಾಮೆನಕ್ಲೇಚರ್? ಇಲ್ಲಿ ಬೈನಾಮಿಯಲ್ ನಾಮೆನಕ್ಲೇಚರ್ ಅಂತ ಬರ್ತದೆ. ವಾಟ್ ಈಸ್ ಬೈನಾಮಿಯಲ್ ನಾಮೆನಕ್ಲೇಚರ್? ನೇಮಿಂಗ್ ಆನ್ ಆರ್ಗ್ಯಾನಿಸಮ್ with two names, one is a genus name followed by the species name, is called as the binomial nomenclature. What is a binomial nomenclature? It is a naming an organism on the by the two names, one is the genus name followed by the species name, is called as the binomial nomenclature. ಹೇಳ್ತೀನಿ ಕೇಳ್ರಿ. ಮಾವಿನ ಹಣ್ಣು ಅದ, ಮಾವಿನ ಹಣ್ಣು ನಮ್ಮ ಇಂಡಿಯಾದಾಗೆ ನೋಡ್ರಿ. ನಾನು ಇದಕ್ಕೆ ಆಮ್ ಅಂತೀನಿ, ಹೌದು, ನಾನು ಇದಕ್ಕೆ ಆಮ್ ಅಂತೀನಿ, ನೀವು ಅದಕ್ಕೆ ಮಾವಿನ ಕಾಯಿ ಅಂತೀರಿ. ಇನ್ನೊಬ್ರದಕ್ಕೆ ಮಾವಿನ ಹಣ್ಣು ಅಂತಾರೆ, ಹೌದು, ಇನ್ನೊಬ್ರದಕ್ಕೆ ಬೇರೆ ಅಂತಾರೆ. ಸೊ ಇಂಗ್ಲೀಷ್ ಕಲ್ತವರು ಮ್ಯಾಂಗೋ ಅಂತಾರೆ, ರೈಟ್. ಸೊ ಹಿಂಗೆ ನಮ್ಮ ಇಂಡಿಯಾದಾಗೆ ಇಷ್ಟಿಷ್ಟು ಬೇರೆ 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 ಹೆಸರುಗಳು ಅದಾವೆ, ಹೌದು. ಇನ್ನು ಅನ್ಕೋರಿ ಬೇರೆ ಬೇರೆ ದೇಶದೊಳಗೆ ಏನೇನಾಗಿರ್ಬೋದು ಇದಕ್ಕೆ ಹೆಸರುಗಳು. ಸೊ ಹಾಗಾಗಿ ಎಲ್ಲ ಕಡೆಯೂ ಒಂದು ಕಾಮನ್ ನೇಮ್ಲೆ ಕರೆಯುವಂಗೆ ಒಂದು ಹೆಸರಿಡೋನು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇದು ಮ್ಯಾಂಜಿಫೆರಾ ಅನ್ನುವಂಥ ಜೀನಸ್ಗೆ ಸೇರ್ತದೆ, ಆ್ಯಂಡ್ ಇಂಡಿಕಾ ಅನ್ನುವಂಥ ಒಂದು ಸ್ಪೀಸೀಸ್ಗೆ ಸೇರ್ತದೆ. ಹಾಗಾಗಿ ಎರಡೂ ಸೇರಿಸಿ ಇದಕ್ಕೊಂದು ಹೊಸ ನೇಮನ್ನು ಕೊಡ್ತಾರೆ. ಇಡೀ ಜಗತ್ತಿನ ಯಾವ ಮೂಲೆಗೆ ಹೋದರೂ ಅದಕ್ಕೆ ಅದಾ ಹೆಸರು, ಅದಕ್ಕೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರೀತಾರೆ. ಇದರಲ್ಲಿ ಎರಡು ನೇಮ್ ಅದಾವು, ಒಂದು ಮ್ಯಾಂಜಿಫೆರಾ, ಇದು ಜೀನಸ್ ನೇಮ್, ಹೌದು, ಇನ್ನೊಂದು ಇಂಡಿಕಾ, ಇದು ಸ್ಪೀಸೀಸ್ ನೇಮ್. ಸೊ ಹಾಗಾಗಿ ಈ ಬೈನಾಮಿಯಲ್ ನಾಮೆನಕ್ಲೇಚರ್ ಅಂತಂದರೆ ಇಟ್ ಈಸ್ ದ naming an organism, it is a systematic naming of an organism by two names, one is a genus name followed by the species name, that is called as the binomial nomenclature. ದ್ವಿನಾಮ ನಾಮಕರಣ ಅಂತ ಕರೀತಾರೆ. ಒಂದು ಜೀವಿಗೆ ಎರಡು ಹೆಸರುಗಳಿಂದ ಇಡೋದು. ಸೊ ಬೈನಾಮಿಯಲ್, ದ್ವಿನಾಮ ನಾಮಕರಣ, ಒಂದು ಜೀನಸ್ ನೇಮ್ ಇರ್ತದೆ, ಇನ್ನೊಂದು ಸ್ಪೀಸೀಸ್ ನೇಮ್ ಇರ್ತದೆ. ಸೊ ಅದಕ್ಕೆ ಬೈನಾಮಿಯಲ್ ನಾಮೆನಕ್ಲೇಚರ್. ವಾಟ್ ಈಸ್ ಬೈನಾಮಿಯಲ್ ನಾಮೆನಕ್ಲೇಚರ್ ಅಂತ ಕೇಳ್ತಾರೆ ಎಕ್ಸಾಮ್ ಒಳಗೆ. ವಾಟ್ ಈಸ್ ಬೈನಾಮಿಯಲ್ ನಾಮೆನಕ್ಲೇಚರ್? ಇಟ್ ಇಸ್ ಅ ಪ್ರೊಸೆಸ್ ಆಫ್ ನೇಮಿಂಗ್ ಆನ್ ಆರ್ಗ್ಯಾನಿಸಮ್ ವಿತ್ ದ ಟೂ ನೇಮ್ಸ್. ಫಸ್ಟ್ ನೇಮ್ ಈಸ್ ಜೀನಸ್ ನೇಮ್ ಫಾಲೋಡ್ ಬೈ ದಿ ಸ್ಪೀಸೀಸ್ ನೇಮ್, ಈಸ್ ಕಾಲ್ಡ್ ಆಸ್ ದಿ ಬೈನಾಮಿಯಲ್ ನಾಮೆನಕ್ಲೇಚರ್. ದಿಸ್ ಬೈನಾಮಿಯಲ್ ನಾಮೆನಕ್ಲೇಚರ್ ಈಸ್ ಆಲ್ಸೋ ಬಿ ಗಿವನ್ ಬೈ ದಿ ಕರೋಲಸ್ ಲೀನಿಯಸ್. ಈ ಬೈನಾಮಿಯಲ್ ನಾಮೆನಕ್ಲೇಚರನ್ನು ಕೊಟ್ಟವ್ರು ಯಾರು? ಕರೋಲಸ್ ಲೀನಿಯಸ್ಸೇ ಕೊಡ್ತಾನೆ. ಸೊ ಈ ಬೈನಾಮಿಯಲ್ ನಾಮೆನಕ್ಲೇಚರ್ ಒಳಗೆ ಮುಖ್ಯವಾಗಿ ಎರಡು ನೇಮ್ಗಳಿರ್ತಾವು ಅಂತ ಹೇಳಿದೆ. ಒಂದು ಫಸ್ಟ್ ನೇಮ್ ಈಸ್ ಜೀನಸ್ ನೇಮ್. ಇಲ್ಲಿ ನೋಡ್ರಿ, ಮ್ಯಾಂಗೋಗೆ ಮ್ಯಾಂಜಿಫೆರಾ ಈಸ್ ದ ಜೀನಸ್ ನೇಮ್, ಇಂಡಿಕಾ ಈಸ್ ದ ಸ್ಪೀಸೀಸ್ ನೇಮ್. ಟೈಗರ್ಗೆ ಪ್ಯಾಂಥೆರಾ ಈಸ್ ಅ ಜೀನಸ್ ನೇಮ್, ಟೈಗ್ರಿಸ್ ಈಸ್ ದ ಸ್ಪೀಸೀಸ್ ನೇಮ್. ಹಾಗಾಗಿ ಫಸ್ಟ್ ನೇಮ್ ಜೀನಸ್ ಇರ್ತದೆ ಬೈ ದಿ ಸ್ಪೀಸೀಸ್ ನೇಮ್, ಗೊತ್ತಾಯ್ತಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಬೈನಾಮಿಯಲ್ ನಾಮೆನಕ್ಲೇಚರ್ ಅಂತ ಕರಿತೀವಿ. ಸೊ ದಿಸ್ ಬಾಟನಿಕಲ್ ನೇಮ್ಸ್ ಆರ್ ಬೇಸ್ಡ್ ಆನ್ ದ ರೂಲ್ ಬೈ ದಿ ಇಂಟರ್ನ್ಯಾಷನಲ್ ಕೋಡ್ ಫಾರ್ ದಿ ಬಾಟನಿಕಲ್ ನಾಮೆನಕ್ಲೇಚರ್, ICBN. ಇದು ಭಾಳ 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 ಇಂಪಾರ್ಟೆಂಟ್ ಐತೆ ನೋಡು. ಎಕ್ಸ್ಪ್ಯಾಂಡ್ ICBN ಅಂತಾನೆ ಎಕ್ಸಾಮ್ ಒಳಗೆ. ಎಕ್ಸ್ಪ್ಯಾಂಡ್ ICBN. ವಾಟ್ ಈಸ್ ICBN? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮೆನಕ್ಲೇಚರ್. ಅಂದರೆ ಪ್ಲಾಂಟ್ಸ್ಗಳನ್ನು ನೇಮಿಂಗ್ ಮಾಡುವಂಥ ಒಂದು ಆರ್ಗನೈಜೇಷನ್. ಯಾವುದು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮೆನಕ್ಲೇಚರ್, ICBN. ಹಾಗೆ ಜುವಾಲಜಿಕಲ್ ನೇಮ್ಸ್ ಬೇಸ್ಡ್ ಆನ್ ದಿ
ಜುವಾಲಜಿಕಲ್ ನೇಮ್, ಎನಿಮಲ್ಗಳನ್ನು ನೇಮ್ ಮಾಡಬೇಕಾಗಿತ್ತು ಅಂತಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮಿನಿಕ್ಲೇಚರ್ ICZN, ಇವೆರಡೂ ಇಂಪಾರ್ಟೆಂಟ್. ಎಕ್ಸ್ಪ್ಯಾಂಡ್ ICBN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮಿನಿಕ್ಲೇಚರ್, ICZN ಅಂತಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮಿನಿಕ್ಲೇಚರ್. ಓಕೆ, ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕಂಪಲ್ಸರಿ ಬರುತ್ತೆ, 2 ಮಾರ್ಕಿಗೆ ಬರುತ್ತೆ. ರೈಟ್ ರೂಲ್ಸ್, ಯೂನಿವರ್ಸಲ್ ರೂಲ್ಸ್ ಫಾರ್ ದಿ ಬೈನಾಮಿಯಲ್ ನಾಮಿನಿಕ್ಲೇಚರ್. ಯೂನಿವರ್ಸಲ್ ರೂಲ್ಸ್ ಫಾರ್ ದಿ ಬೈನಾಮಿಯಲ್ ನಾಮಿನಿಕ್ಲೇಚರ್, ದ್ವಿನಾಮನಾಮಕರಣವನ್ನು ಮಾಡಲಿಕ್ಕೆ ಇರುವಂಥ ಯೂನಿವರ್ಸಲ್ ರೂಲ್ಸ್ಗಳೇನು, ಅವುಗಳನ್ನು ನೇಮ್ ಮಾಡಿರಿ ಅಂತ ಹೇಳ್ತಾರೆ. ಯೂನಿವರ್ಸಲ್ ರೂಲ್ಸ್ ಬರೀರಿ, 2 ಮಾರ್ಕಿಗೆ ಕೇಳುವಂಥ ಕ್ವಶನ್. ನೋಡ್ರಿ, ಸೈಂಟಿಫಿಕ್ ನೇಮ್ಸ್ ಆರ್ ಇನ್ ಲ್ಯಾಟಿನ್ ಆರ್ ಲ್ಯಾಟಿನೈಸ್ಡ್ ಒರಿಜಿನ್. ಸೈಂಟಿಫಿಕ್ ನೇಮ್ಗಳು ಲ್ಯಾಟಿನ್ನಲ್ಲಿರಬೇಕು ಅಥವಾ ಲ್ಯಾಟಿನೈಸ್ಡ್ ಒರಿಜಿನ್ ಒಳಗಿರ್ತಾವು. ಹಾಗಾಗಿ ದೇ ಮಸ್ಟ್ ಬಿ ರಿಟನ್ ಇನ್ ಇಟ್ಯಾಲಿಕ್ಸ್. ಅವುಗಳನ್ನು ಇಟ್ಯಾಲಿಕ್ಸ್ ಒಳಗೆ ಬರೀಬೇಕು. ಇಟ್ಯಾಲಿಕ್ಸ್ ಅಂದ್ರೆ ಏನು? ಈಗ ಹಿಂಗೆ ಅಡ್ಡ ಹಾಕಿ ಬರೀತಾರಲ್ಲ, ಲೈಕ್ ಹಿಂಗೆ ಇಟ್ಯಾಲಿಕ್ಸ್ ಒಳಗೆ ಬರೀಬೇಕು. ಸೈಂಟಿಫಿಕ್ ನೇಮ್ಸ್ ಆರ್ ಲ್ಯಾಟಿನ್ ಆರ್ ಲ್ಯಾಟಿನೈಸ್ಡ್ ಇನ್ ಒರಿಜಿನ್, ಹೆನ್ಸ್ ದೇ ಮಸ್ಟ್ ಬಿ ರಿಟನ್ ಇನ್ ಇಟ್ಯಾಲಿಕ್ಸ್. ಬರೆದ್ರೆ, ಕೈಯಿಂದ ಬರೆದ್ರೆ ಇಟ್ಯಾಲಿಕ್ ಒಳಗೆ ಬರೀಬೇಕು. ಇಫ್ ನೋಡು, ಟೈಪ್ ಮಾಡಿದರೆ ಇಟ್ಯಾಲಿಕ್ ಒಳಗೆ ಟೈಪ್ ಮಾಡಬೇಕು, ಅಂದರೆ ಸ್ವಲ್ಪ ಹಿಂಗೆ ಅಡ್ಡ ಹಾಕಿರಬೇಕು, ಸ್ವಲ್ಪ ಹಿಂಗೆ ಮಲಗಿಸಿರ್ಬೇಕು, ರೈಟ್? ಇಫ್ ದೇ ಆರ್ ಹ್ಯಾಂಡ್ ರಿಟನ್, ಇಫ್ ದೇ ಆರ್, ಅದನ್ನು ನಾವು ಕೈಲೇ ಬರಿತೀವಿ ಅಂತಂದರೆ ದೇ ಮಸ್ಟ್ ಬಿ ಸಪರೇಟ್ಲಿ ಅಂಡರ್ಲೈನ್ಡ್. ಈಗ ಇಲ್ಲಿ ಅಂಡರ್ಲೈನ್ ಮಾಡಿರಲ್ಲ, ಸಪರೇಟ್ಲಿ ಅಂಡರ್ಲೈನ್ ಮಾಡಿರಬೇಕು. ದ binomial nomenclature, they having some universal rules. These scientific names are Latin or Latinized in origin, hence they must be Latin if they are typed. If they are handwritten, they must be separately underlined. Separate ಆಗಿ ಅಂಡರ್ಲೈನ್ ಮಾಡಿರಬೇಕು. ಒಂದನೇದ್ದು. ಎರಡನೇದ್ದು, the first word of the binomial name is the genetic, that is a genus name. ಅದಕ್ಕೆ ನಾವು ಅಂತ ಕರಿತೀವಿ, ಜೀನಸ್ ನೇಮ್ ಅಂತ ಕರಿತೀವಿ. ಫಸ್ಟ್ ನೇಮ್ ಈ ಜೀನಸ್ ನೇಮ್ ಆ್ಯಂಡ್ ದೆನ್ ಫಾಲೋಡ್ ಬೈ ದಿ ಸ್ಪೀಸೀಸ್ ನೇಮ್. ಎರಡನೇ ಹೆಸರು ಯಾವ್ದು ಇರ್ತದೆ? ಸ್ಪೀಸೀಸ್ ನೇಮ್ ಇರ್ತದೆ. ದ ಫಸ್ಟ್ ನೇಮ್ ಆಫ್ ದಿ ಬೈನಾಮಿಯಲ್ ನೇಮ್ ಈಸ್ ದ ಜಿನಸ್ ನೇಮ್ ಫಾಲೋಡ್ ಬೈ ದಿ ಸ್ಪೀಸೀಸ್. ಫಸ್ಟ್ ವರ್ಡ್ ಜಿನಸ್ ಇರ್ತದೆ, ಎರಡನೇದ್ದು ಸ್ಪೀಸೀಸ್ ನೇಮ್ ಇರ್ತದೆ. ಎರಡನೇ ರೂಲ್. ಮೂರನೇ ರೂಲ್, ಜೀನಸ್ ನೇಮ್ ಮಸ್ಟ್ ಸ್ಟಾರ್ಟ್ಸ್ ವಿತ್ ದ ಕ್ಯಾಪಿಟಲ್ ಲೆಟರ್. ಜೀನಸ್ ನೇಮ್ ಕಂಪಲ್ಸರಿಲಿ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಿರಬೇಕು. ಫಾಲೋಡ್ ಬೈ ದಿ ಸ್ಪೀಸೀಸ್ ನೇಮ್ ವಿತ್ ದ ಸ್ಮಾಲ್ ಲೆಟರ್ ವಿತೌಟ್ ಎನಿ ಗ್ಯಾಪ್. ನಡುವೆಲ್ಲಿ ಗ್ಯಾಪ್ ಕೊಡಬಾರ್ದು, ರೈಟ್? ಸೊ ಆಥರ್ಸ್ ನೇಮ್ ಅಪಿಯರ್ಸ್ ಅಟ್ ದ ಎಂಡ್ ಆಫ್ ದ ಬಯಾಲಜಿಕಲ್ ನೇಮ್. ಬಯಾಲಜಿಕಲ್ ನೇಮ್ ಎಂಡಲ್ಲಿ ಆಥರ್ಸ್ ನೇಮ್ ಬರಿಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಹೋಮೋಸೇಪಿಯನ್ ಲಿನ್. ಹೋಮೋಸೇಪಿಯನ್ ಲಿನ್ ಅಂತಂದರೆ ಹೋಮೋಸೇಪಿಯನ್, ಇದನ್ನು ಫಸ್ಟ್ ಟೈಮ್ ಹೇಳಿದವರು ಲೀನಿಯಸ್, ಹಂಗಾಗಿ ಹೋಮೋಸೇಪಿಯನ್ ಲಿನ್. ಸೊ ವಾಟ್ ಆರ್ ದ ರೂಲ್ಸ್ ಫಾರ್ ದಿ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಕೇಳಿದರೆ ಏನೇನು ಹೇಳ್ತೀರಿ? ಒಂದನೇದ್ದು, ದ ಬೈನಾಮಿಯಲ್ ನೇಮ್ಸ್ ಅಥವಾ ಸೈಂಟಿಫಿಕ್ ನೇಮ್ಸ್ ಆರ್ ಲ್ಯಾಟಿನ್ ಆರ್ ಲ್ಯಾಟಿನೈಸ್ಡ್ ಇನ್ ಒರಿಜಿನ್, ಹೆನ್ಸ್ ದೇ ಮಸ್ಟ್ ಬಿ ಇನ್ ಇಟಾಲಿಕ್ ಇಫ್ ದೇ ಆರ್ ಟೈಪ್ಡ್. If they are handwritten, then they should be separately underlined. And as we know, the binomial name contain two names. One is the first name should be genus name followed by the species name. Genus name always starts with the capital letter, followed by the species name with the small letter without any gaps. Okay, so these are the some rules for the binomial nomenclature. Taxonomical categories. ಸೊ ಟೆಕ್ಸನಾಮಿಕಲ್ ಕ್ಯಾಟಗರೀಸನ್ನು ಹೇಳೋಕ್ಕಿಂತ ಮುಂಚೆ ಇಷ್ಟೊತ್ತು ಹೇಳಿದ್ರಲ್ಲಿ ಏನಾದರೂ ಡೌಟ್ಗಳಿತ್ತು ಅಂತಂದರೆ ಅದನ್ನು ಕ್ಲಾರಿಫೈ ಮಾಡಿಕೊಳ್ಳ್ರಿ. ಆಮೇಲೆ ನಾವು ಟೆಕ್ಸನಾಮಿಕಲ್ ಕ್ಯಾಟಗರಿಗೆ ಹೋಗೋಣಂತೆ.
Next, taxonomical categories. Taxonomical categories. So this classification of organisms involves different steps of hierarchies. Hierarchy of step ಅನ್ನು ಒಳಗೊಂಡದು. ಫಾರ್ ಎಕ್ಸಾಂಪಲ್, ನಿಮಗೆ ಲೈಬ್ರರಿಗೆ ಹೋದಾಗ ಲೈಬ್ರರಿಯಲ್ಲಿ ಬುಕ್ಸ್ಗಳನ್ನು ಲೈಬ್ರರಿಗೆ ಹೋದ ತಕ್ಷಣ ಎಲ್ಲ ಬುಕ್ಸ್ಗಳನ್ನು ಒಂದೇ ಕಡೆ ಗೋಳೆ ಹಾಕಿರೋದಿಲ್ಲ. ಆ ಲೈಬ್ರರಿ ಒಳಗೆ ಸಪ್ರೇಟಾಗಿ ಬಯಾಲಜಿ ಬುಕ್, ಫಿಸಿಕ್ಸ್ ಸೆಕ್ಷನ್, ಹೌದು, ಆಮೇಲೆ ಮ್ಯಾಥಮೆಟಿಕ್ಸ್ ಸೆಕ್ಷನ್, ಕೆಮಿಸ್ಟ್ರಿ ಸೆಕ್ಷನ್ ಅಂತ ಇರ್ತದೆ. ಅದರಲ್ಲಿ ಕೂಡ ಮತ್ತೆ ಸ್ಪೆಸಿಫೈ ಹೇಳೋದಾದರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಸಪ್ರೇಟ್ ಇರ್ತದೆ. ಅದರಲ್ಲಿ ನಾವು ಆರ್ಟ್ಸ್ಗೆ ಹೋಗಿ, ಅದರಲ್ಲಿ ನಾವು ಸೈನ್ಸ್ಗೆ ಹೋಗಿ, ಸೈನ್ಸಲ್ಲಿ ಬಯೋ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಪ್ರೇಟ್ ಆಗಿರ್ತದೆ. ಅದರಲ್ಲಿಂದ ನಾವು ಬಯಾಲಜಿ ಬುಕ್ಕನ್ನು ತೆಗೋತೀವಿ, ರೈಟ್ ಅಪಿ. ಸೊ ಯಾಕಂದರೆ ಸಪ್ರೇಟಾಗಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಬೇಕು, ದಟ್ ಈಸ್ ಕ್ಲಾಸಿಫಿಕೇಶನ್, ಹೌದಾ. ಸೊ ಹಿಯರ್ ಇನ್ ದ ಟೆಕ್ಸೋನಾಮಿಕಲ್ ಕ್ಯಾಟಗರೀಸ್ ದ ಕ್ಲಾಸಿಫಿಕೇಶನ್ ಇನ್ವಾಲ್ವ್ಸ್ ಹಿರಾರ್ಚಿ ಆಫ್ ಸ್ಟೆಪ್. ಹಿರಾರ್ಚಿ ಆಫ್ ಸ್ಟೆಪ್ ಇರುತ್ತೆ, ಸ್ಟೆಪ್ ವೈಸ್ ಇರುತ್ತೆ. ಈಚ್ ಸ್ಟೆಪ್ of the hierarchy is called as the taxonomical category. What is the taxonomical category? The each step of the taxonomical hierarchy is called as the taxonomical category. Each step of the taxonomical hierarchy is called as the taxonomic category. Each step of the taxonomic hierarchy is called as the taxonomic category or rank ಅಂತ ಕರೀತೀರಿ. taxonomic category or rank. Each step of the ಇದೊಂದು ಹಿರಾರ್ಚಿ ಅಪ್ಪ, ಇದು ಹಿರಾರ್ಚಿ. ಇದರಾಗಿ ಪ್ರತಿಯೊಂದು ಸ್ಟೆಪ್ ಏನದ ನೋಡು, ದೀಸ್ ಆರ್ ಕಾಲ್ಡ್ ಆಸ್ ದಿ ಟೆಕ್ಸೋನಾಮಿಕಲ್ ಕ್ಯಾಟಗರಿ. ಸ್ಪೀಸೀಸ್ ಒಂದು ಟೆಕ್ಸೋನಾಮಿಕ್ ಕ್ಯಾಟಗರಿ, ಜೀನಸ್ ಒಂದು ಕ್ಯಾಟಗರಿ, ಫ್ಯಾಮಿಲಿ ಒಂದು ಕ್ಯಾಟಗರಿ, ಆರ್ಡರ್ ಒಂದು ಕ್ಯಾಟಗರಿ, ಕ್ಲಾಸ್ ಒಂದು ಕ್ಯಾಟಗರಿ, ಫೈಲಮ್ ಒಂದು ಕ್ಯಾಟಗರಿ, ಕಿಂಗ್ಡಮ್ ಒಂದು ಕ್ಯಾಟಗರಿ. ಸೊ ಈಚ್ ಸ್ಟೆಪ್ ಆಫ್ ದಿ ಟೆಕ್ಸೋನಾಮಿಕಲ್ ಹಿರಾರ್ಚಿ ಈಸ್ ಕಾಲ್ಡ್ ಆಸ್ ದಿ taxonomical category. Each step of the taxonomical hierarchy is called as the taxonomic category anta ಕರೀತೀವಿ. So all the taxonomic categories together called as the taxonomic hierarchy. Taxonomic hierarchy ಅಂದ್ರೆ ಏನು? All the categories in the taxonomic, all the categories of the, all the categories together it is called as the taxonomical hierarchy. All the categories together it is called as the group of taxonomic categories is called as the taxonomic hierarchy. Nodu, each step of the taxonomic hierarchy is called as the taxonomic category, and this group of taxonomical category is called as the taxonomic hierarchy anta ಕರೀತೀವಿ. Okay, so each category represents the unit of classification, and a group of organisms occupying the particular category is called as the taxon anta ಕರೀತೀವಿ. What is taxon? Each group of organism, a group of organism occupying a particular category is called as the taxon. A group of organism occupying a particular category is called as the taxon anta ಕರೀತೀವಿ. So for example, class Mammalia is a taxon. So ಟೆಕ್ಸಾನ್ ಅನ್ನುವಂಥದ್ದು ಸಿಂಗುಲರ್, ಟೆಕ್ಸಾ ಅನ್ನುವಂಥದ್ದು ಪ್ಲೂರಲ್. ಆ್ಯಂಡ್ ಎಕ್ಸಾಂಪಲ್ ಹೇಳಿದ್ರೆ ಕ್ಲಾಸ್ ಮಮೆಲಿಯಾ, ಕ್ಲಾಸ್ ಮೆಮಲಿಯಾ ಅನ್ನುವಂಥದ್ದೇನು, ಇಟ್ ಈಸ್ ಅ ಒನ್ ಟೆಕ್ಸಾನ್ ಅಂತ ಹೇಳ್ತೀವಿ, ಒನ್ ಟೆಕ್ಸಾನ್. ಯಾಕೆ ಅದು ಈ ಕ್ಲಾಸ್, ಈ ಫೈಲಮ್ ಒಳಗೆ ಈ ಕ್ಲಾಸ್ ಬರ್ತದೆ, ಈ ಕ್ಲಾಸ್ ಒಳಗೆ ಒಂದು ಮೆಮಲಿಯಾ ಕ್ಲಾಸ್ ಅನ್ನುವಂಥದ್ದು. ಈ ಕ್ಲಾಸಸ್ ಒಳಗೆ ಅನೇಕ ಕ್ಲಾಸ್ಗಳು ಬರ್ತಾವೆ, ಅದರಲ್ಲಿ ಒಂದು ಮೆಮಲಿಯಾ ಅನ್ನುವಂಥ ಒಂದು ಕ್ಲಾಸ್, ಇಟ್ ಈಸ್ ಅ ಟೆಕ್ಸಾನ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ ಅಸ್ start one by one from species to kingdom. Species ಇಂದ ಕಿಂಗ್ಡಮ್ ವರೆಗೂ ಎಲ್ಲವನ್ನ ಒನ್ ಬೈ ಒನ್ ಕಲಿತಾ ಹೋಗ್ಬಿಡೋಣಂತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನೋಡಿ ಇಲ್ಲಿ ನೋಡಿ, ಸ್ಪೀಸೀಸ್, ಗ್ರೂಪ್ ಆಫ್ ಸ್ಪೀಸೀಸ್ ಇಸ್ ಕಾಲ್ಡ್ ಆಸ್ ಜೀನಸ್, ಗ್ರೂಪ್ ಆಫ್ ಜೀನಸ್ ಇಸ್ ಕಾಲ್ಡ್ ಆಸ್ ದಿ ಫ್ಯಾಮಿಲಿ, ಗ್ರೂಪ್ ಆಫ್ ಫ್ಯಾಮಿಲಿ ಇಸ್ ಕಾಲ್ಡ್ ಆಸ್ ದಿ ಆರ್ಡರ್, ಗ್ರೂಪ್ ಆಫ್ ಆರ್ಡರ್ ಇಸ್ ಕಾಲ್ಡ್ ಆಸ್ ಕ್ಲಾಸ್, ಗ್ರೂಪ್ ಆಫ್ ಕ್ಲಾಸ್ ಇಸ್ ಕಾಲ್ಡ್ ಆಸ್ ದಿ ಫೈಲಮ್. ಅದೇ ಪ್ಲಾಂಟ್ಸ್ ಅಲ್ಲ, ಅದೇ ಡಿವಿಷನ್ ಅಂತ ಕರಿತೀವಿ. ಗ್ರೂಪ್ ಆಫ್ ಫೈಲಮ್ ಈಸ್ ಕಾಲ್ಡ್ ಆಸ್ ದಿ ಕಿಂಗ್ಡಮ್. ಓಕೆ, ಇಲ್ಲಿ ನೋಡು, ಹ್ಯೂಮನ್ಸನ್ನು ಎಕ್ಸಾಂಪಲ್ ತಗೊಳ್ಳೋಣ. ಹ್ಯೂಮನ್ಸನ್ನು ಎಕ್ಸಾಂಪಲ್ ತೊಗೊಂಡ್ರೆ ಸೇಪಿಯನ್ ಈಸ್ ದ ಸ್ಪೀಸೀಸ್ ನೇಮ್. ಹ್ಯೂಮನ್ದು ಸೇಪಿಯನ್ ಈಸ್ ದ ಸ್ಪೀಸೀಸ್ ನೇಮ್. ಹೋಮೋ ಈಸ್ ದ ಜೀನಸ್, ಹೋಮಿನಿಡೆ ಈಸ್ ದ ಫ್ಯಾಮಿಲಿ, ಪ್ರೈಮೇಟಾ ಈಸ್ ದ ಆರ್ಡರ್, ಮೆಮಲಿಯಾ ಈಸ್ ದ ಕ್ಲಾಸ್, ಆ್ಯಂಡ್ ಕಾರ್ಡ್ರೇಟಾ ಈಸ್ ದ ಫೈಲಮ್, ಆ್ಯಂಡ್ ಅನಿಮಲ್ ಈಸ್ ದ ಕಿಂಗ್ಡಮ್. ಎಲ್ಲಿ ಇನ್ ಕೇಸ್ ಆಫ್ ಹ್ಯೂಮನ್ಸ್ ತೊಗೊಂಡ್ರೆ. ಓಕೆ, ಸೊ ಅದನ್ನೇ ಕಲಿಯೋಣಂತೆ. ಸೊ ವಾಟ್ ಈಸ್ ಸ್ಪೀಸೀಸ್ ಫಸ್ಟ್?
ಸ್ಪೀಸೀಸ್ ಅಂತಂದ್ರೆ ವಾಟ್ ಆರ್ ದ ಸ್ಪೀಸೀಸ್? Group of closely related organisms capable of interbreeding to produce fertile offsprings is called as the species. What is species? Group. It is the lowest category though. It is a group of closely related organisms having the capability of interbreeding and to produce the fertile offsprings called as the species, and it is the lowest category. The lowest category of the taxonomical hierarchy is called as the species. Species ಅಂದ್ರೆ ಏನಂತ ಹೇಳ್ತೀರಿ? These are the group of closely related organisms that have the capability of interbreeding and producing the fertile organisms called as the species. These species are the lowest taxonomic category ಅಂತ ಹೇಳ್ತೀವಿ. ಲೋವೆಸ್ಟ್ ಟೆಕ್ಸಾನಮಿಕ್ ಕ್ಯಾಟಗರಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗೋದಾದರೆ ಮ್ಯಾಂಗೋದ ಸ್ಪೀಸೀಸ್ ಯಾವುದು ಅಂದರೆ ಇಂಡಿಕಾ. ಮ್ಯಾಂಗೋದು ಸ್ಪೀಸೀಸ್ ಇಂಡಿಕಾ. ಪೊಟ್ಯಾಟೋದು ಟೊಬ್ಯಾರೋಸಮ್. ಸೊ ನೈಟ್ ಶೇಡ್ ದಟ್ ಈಸ್ ನಿಗರಮ್. ಟೊಮ್ಯಾಟೊ ಲೈಕೋಪೆರ್ಸಿಕಮ್. ಬ್ರಿಂಜಾಲ್ ಮೆಲೆಂಜಿನಾ. ಲಯನ್ ಲಿಯೋ. ಟೈಗರ್ ಟೈಗ್ರಿಸ್. ಪ್ಯಾಡ್ರಸ್ ದಟ್ ಈಸ್ ಲೆಪಾರ್ಡ್ದು ಚಿರತೆ ಅಂತಿರಲ್ಲ, ಪ್ಯಾಡ್ರಸ್ ಮನುಷ್ಯಂದು ಸೇಪಿಯನ್. ದೀಸ್ ಆರ್ ದ ಸ್ಪೀಸೀಸ್ ನೇಮ್ಸ್. ಓಕೆ, ಸೊ ದೀಸ್ ಆರ್ ದ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗನಿಸಮ್ಸ್ ದಟ್ have the capability of interbreeding and producing the fertile offsprings. That is called as the species ಅಂತ ಕರಿತೀವಿ. Next one is the genus. What are the genus? It is a aggregates of closely related species. Closely related species ಗಳ ಗುಂಪಿಗೆ ನಾವೆಂತ ಕರಿತೀವಿ? genus ಅಂತ ಕರಿತೀವಿ. What is genus? It is a group of closely related species. Closely related species ಗಳ ಗುಂಪಿಗೆ genus ಅಂತ ಕರಿತೀವಿ. genus ಅಂತೀವಿ. ಇಲ್ಲಿ ನೋಡ್ಬೋದು ಜೀನಸ್ ಸೊಲ್ಯಾನಮ್ ಒಳಗೆ ಏನೇನು ಬರ್ತಾವೆ ಅಂದರೆ ಪೊಟ್ಯಾಟೊ ಬರ್ತದೆ, ದಟ್ ಈಸ್ ಟೊಬ್ಯಾರೋಸಮ್. ಓಕೆ, ಟೊಮ್ಯಾಟೊ ಬರ್ತದೆ, ಟೊಮ್ಯಾಟೊ. ಸೊಲ್ಯಾನಮ್ ಒಳಗೆ ಬರ್ತದೆ ನೋಡ್ರಿ ಲಿಕೋ ಪರ್ಸಿಕಮ್ ಅಂತ ಹೇಳ್ತೀವಿ ಟೊಮ್ಯಾಟೊಗೆ. ಆ್ಯಂಡ್ ಮೆಲೆಂಜಿನಾ ದಟ್ ಈಸ್ ಬ್ರಿಂಜಾಲ್. ಪೊಟ್ಯಾಟೊ, ಟೊಮ್ಯಾಟೊ, ಬ್ರಿಂಜಾಲ್ ಇವು ಮೂರು ಬೇರೆ ಬೇರೆ ಸ್ಪೀಸೀಸ್ಗೆ ಬರ್ತಾವೆ. ಬಟ್ ಇವು ಮೂರು ಕ್ಲೋಸ್ಲಿ ರಿಲೇಟೆಡ್ ಅದಾವೆ. ಹಾಗಾಗಿ ಇವುಗಳನ್ನು ಯಾವ ಜಿನಸ್ಗೆ ಹಾಕ್ತಾರೆ? ಸೊಲ್ಯಾನಮ್ ಅನ್ನುವಂಥ ಜಿನಸ್ಗೆ ಹಾಕ್ತಾರೆ. ಪೊಟ್ಯಾಟೊ, ಟೊಮ್ಯಾಟೊ, ಬ್ರಿಂಜಾಲ್ ಆಲ್ ಆರ್ ದ ಡಿಫ್ರೆಂಟ್ ಸ್ಪೀಸೀಸ್ ಅದಾವೆ. ನೋಡಿ, ಮೂರು ಸ್ಪೀಸೀಸ್ ಬೇರೆ ಬೇರೆ ಅದಾವೆ, ಬಟ್ ದೇ ಆರ್ ಇನ್ಕ್ಲೂಡೆಡ್ ಇನ್ ದ ಸಿಂಗಲ್ ಜಿನಸ್ ಕಾಲ್ಡ್ ಆಸ್ ದಿ ಸೊಲ್ಯಾನಮ್. ಸಿಂಗಲ್ ಜಿನಸ್ ಕಾಲ್ಡ್ ಆಸ್ ದಿ ಸೊಲ್ಯಾನಮ್ಗೆ ಹಾಕ್ತೇವೆ. ಇಲ್ಲಿ ಕೂಡ ದಟ್ ಈಸ್ ಅ ಲಯನ್, ಪ್ಯಾಂಥೆರಾ ಲಿಯೋ ಡಿಫ್ರೆಂಟ್ ಸ್ಪೀಸೀಸ್. ಪ್ಯಾಂಥೆರಾ ಪ್ಯಾಡ್ರಸ್ ಲೆಪಾರ್ಡ್ ಪ್ಯಾಡ್ರಸ್ ಸ್ಪೀಸೀಸ್. ಪ್ಯಾಂಥೆರಾ ಟೈಗ್ರಿಸ್ ಡಿಫ್ರೆಂಟ್ ಸ್ಪೀಸೀಸ್. ಬಟ್ ಎಲ್ಲವನ್ನ ಒಂದೇ ಒಂದು ಜೀನಸ್ಗೆ ಹಾಕ್ತಾರೆ, ದಟ್ ಈಸ್ ಪ್ಯಾಂಥೆರಾ. ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಇವೆಲ್ಲ ಸ್ಪೀಸೀಸ್ಗಳು ಬೇರೆ ಬೇರೆ ಆದರೂ ಕ್ಲೋಸ್ಲಿ ರಿಲೇಟೆಡ್ ಅದಾವು, ಹಾಗಾಗಿ ಅವುಗಳನ್ನು ಒಂದೇ ಜೀನಸ್ಗೆ ಹಾಕ್ತಾರೆ, ದಟ್ ಈಸ್ ಪ್ಯಾಂಥೆರಾ. ಹಾಗಾಗಿ ಜೀನಸ್ ಈಸ್ ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಅಂತ ಕರಿತೀರಿ. ಜೀನಸ್ ಫೆಲಿಸ್ ಹೌಸ್ ಕ್ಯಾಟ್ ಬೆಕ್ಕು, ಫೆಲಿಸ್ ಡೊಮೆಸ್ಟಿಕಸ್. ಇನ್ನೊಂದು ಜಂಗಲ್ ಕ್ಯಾಟ್ ಫೆಲಿಸ್ ಚಾವ್ಸ್. ಸೊ ಎರಡೂ ಕೂಡ ಡಿಫ್ರೆಂಟ್ ಸ್ಪೀಸೀಸ್ ಆಗಿದ್ದರೂ ಕೂಡ ಕ್ಲೋಸ್ಲಿ ರಿಲೇಟೆಡ್ ಇರೋದ್ರಿಂದ ಎರಡನ್ನು ಸೇರಿಸಿ ಒಂದೇ ಜೀನಸ್ಗೆ ಹಾಕ್ತಾರೆ, ದಟ್ ಈಸ್ ಫೆಲಿಸ್ ಅನ್ನುವಂಥ ಜೀನಸ್ಗೆ ಹಾಕ್ತಾರೆ. ಸೊ ಹೆನ್ಸ್ ದ genus is a group of closely related species is called as the genus. Example ಹೇಳೋದಾದ್ರೆ the potato, tomato, brinjal all are of different species but they are closely related, hence they are included in the single genus called as the Solanum. This lion, leopard and tiger are of different species but they are closely related to each other, hence they are included in the single genus called as the Panthera. So this house cat and jungle cat are of different species but they are included in the single genus called as the Felis. Next one is the family. What is family? Family is group of closely related genera.
Group of related genera is called as the family. What is family? Group of related genera is called as the family. What is family? Group of related genera. ಜನರಾಗಳ ಅಂದರೆ ಜೀನಸ್ಗಳ ಗುಂಪಿಗೆ ಫ್ಯಾಮಿಲಿ ಅಂತ ಕರಿತೀವಿ. ಸ್ಪೀಸೀಸ್ಗಳ ಗುಂಪಿಗೆ ಜೀನಸ್ ಅಂತೀವಿ, ಜೀನಸ್ಗಳ ಗುಂಪಿಗೆ ಜನರಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದಿಸ್ ಫ್ಯಾಮಿಲಿ ಸೊಲನೇಸಿ ನೋಡು, ಜೀನಸ್ ಸೊಲ್ಯಾನಮ್, ಜೀನಸ್ ಪೆಟುನಿಯಾ, ಜೀನಸ್ ದತುರಾ. ದೀಸ್ ಆರ್ ಆಫ್ ಡಿಫ್ರೆಂಟ್ ಜೀನಸ್. ಯಾವುದು? ಸೊಲ್ಯಾನಮ್ ಆಗಿರ್ಬೋದು ಅಥವಾ ಪೆಟುನಿಯಾ ಮತ್ತು ದತುರಾ. ಈ ಮೂರುಗಳು ಡಿಫ್ರೆಂಟ್ ಸ್ಪೀಸೀಸ್ ಜೀನಸ್ ಆಗಿದ್ರೂ ಕೂಡ ದೇ ಆರ್ ಇನ್ಕ್ಲೂಡೆಡ್ ಇನ್ ದ ಸಿಂಗಲ್ ಫ್ಯಾಮಿಲಿ ಕಾಲ್ಡ್ ಆಸ್ ದಿ ಸೊಲ್ಯಾನಮ್. ಸೊಲ್ಯಾನಮ್ ಅಂತೇಳಿ ಒಂದಾ ಫ್ಯಾಮಿಲಿ ಒಳಗೆ ಹಾಕ್ಬಿಟ್ಟು. ಸೊ ದಟ್ ಈಸ್ ಅ ಗ್ರೂಪ್ ಆಫ್ ಜೀನಸ್ ಕಾಲ್ಡ್ ಆಸ್ ದಿ ದಟ್ ಈಸ್ ಫ್ಯಾಮಿಲಿ. ಇಲ್ಲಿ ಎನಿಮಲ್ಸ್ ಅಲ್ಲಿ ನೋಡ್ಬೋದು ಜೀನಸ್ ಪ್ಯಾಂಥೆರಾ ಮತ್ತು ಫೆಲಿಸ್. ಡಿಫ್ರೆಂಟ್ ಜೀನಸ್ ಅಲ್ಲ, ಫೆಲಿಸ್, ಪ್ಯಾಂಥೆರಾ, ಲಿಯೋ, ಫೆಲಿಸ್, ಹೌದಲ್ಲ? ಸೊ ಕ್ಯಾಟ್ ಫ್ಯಾಮಿಲಿ. ಬಟ್ ಎರಡನ್ನ ಸೇರಿಸಿ ಒಂದಾ ಫ್ಯಾಮಿಲಿಗೆ ಹಾಕಿದ್ರು ದಟ್ ಈಸ್ ಫೆಲಿಡಿ, ಫೆಲಿಡಿಯೇ ಅನ್ನುವಂಥ ಫ್ಯಾಮಿಲಿಗೆ ಹಾಕಿದ್ರು. ಸೊ ಹನ್ಸ್ ಫ್ಯಾಮಿಲಿ ಈಸ್ ದ ಗ್ರೂಪ್ ಆಫ್ ರಿಲೇಟೆಡ್ ಜನರಾ ಈಸ್ ಕಾಲ್ಡ್ ಆಸ್ ದಿ ದಟ್ ಈಸ್ ಫ್ಯಾಮಿಲಿ ಅಂತ ಕರಿತೀರಿ. ನೆಕ್ಸ್ಟ್ ಒನ್, ಆರ್ಡರ್. ವಾಟ್ ಈಸ್ ಆರ್ಡರ್? ಇಟ್ ಈಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ ಕಾಲ್ಡ್ ಆಸ್ ದಿ ಆರ್ಡರ್. The assemblage of related families is called as the order. The assemblage of related families is called as the order ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದ ಫ್ಯಾಮಿಲಿ ಕನ್ವಲೂಸಿಯೇ ಆ್ಯಂಡ್ ಸೊಲೆನೇಸಿಯೇ. ಫ್ಯಾಮಿಲಿ ಕನ್ವಲೂಸಿಯೇ ಆ್ಯಂಡ್ ಸೊಲೆನೇಸಿಯೇ. ಈಗ ಇವಿಷ್ಟನ್ನು ಒಂದೇ ಒಂದು ಆರ್ಡರ್ ಒಳಗೆ ಹಾಕಿದ್ರು ದಟ್ ಈಸ್ ಅ ಪಾಲಿಮೊನೇಲ್ಸ್ ಅಂಥೇಳಿ ಒಂದೇ ಫ್ಯಾಮಿಲಿಗೆ ಹಾಕ್ಬಿಟ್ರು. ಸೊ ಇಲ್ಲಿ ಬಂದರೆ ಇನ್ ಎನಿಮಲ್ಸ್ ಅಲ್ಲಿ ಫೆಲಿಡಿಯೇ ಇಸ್ ಅ ಡಿಫರೆಂಟ್ ಆರ್ಡರ್, ಫೆಲಿಡಿಯೇ ಇಸ್ ಅ ಡಿಫರೆಂಟ್ ಫ್ಯಾಮಿಲಿ ಆ್ಯಂಡ್ ಕೆನಿಡಿಯೇ ಇಸ್ ಅ ಡಿಫರೆಂಟ್ ಫ್ಯಾಮಿಲಿ. ಫೆಲಿಡಿಯೇ ಇಸ್ ಅ ಡಿಫರೆಂಟ್ ಫ್ಯಾಮಿಲಿ, ಕೆನಿಡಿಯೇ ಇಸ್ ಅ ಡಿಫರೆಂಟ್ ಫ್ಯಾಮಿಲಿ. ಒಂದು ಕ್ಯಾಟ್ ಕ್ಯಾಟಗರಿಗೆ ಬರ್ತದೆ, ಇನ್ನೊಂದು ಡಾಗ್ ಕ್ಯಾಟಗರಿಗೆ ಬರ್ತದೆ. ಎರಡೂ ಕೂಡ ಬೇರೆ ಬೇರೆ ಫ್ಯಾಮಿಲಿ, ಬಟ್ ಬೋತ್ ಆರ್ ಇನ್ಕ್ಲೂಡೆಡ್ ಇನ್ ಸಿಂಗಲ್ ಆರ್ಡರ್ ಕಾಲ್ಡ್ ಆಸ್ ದಿ ಕಾರ್ನಿವೋರಾ. ಕೋರೆ ಹಲ್ಲುಗಳನ್ನು ಹೊಂದಿದಂಥ ಜೀವಿಗಳು ಕಾರ್ನಿವೋರಾ ಒಳಗೆ ಹಾಕ್ತೇವೆ. ಓಕೆ, ದಿಸ್ ಈಸ್ ದ ಆರ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್. ಗ್ರೂಪ್ ಆಫ್ ಅಸೆಂಬ್ಲೇಸ್ ಆಫ್ ರಿಲೇಟೆಡ್ ಆರ್ಡರ್ಸ್ ಈಸ್ ಕಾಲ್ಡ್ ಆಸ್ ದಿ ಕ್ಲಾಸ್. ಗ್ರೂಪ್ ಆಫ್ ಅಸೆಂಬ್ಲೇಸ್ ಆಫ್ ರಿಲೇಟೆಡ್ ಆರ್ಡರ್ಸ್ ಈಸ್ ಕಾಲ್ಡ್ ಆಸ್ ದಿ ಕ್ಲಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ ಪಾಲಿಮೋನಿಯಲ್ಸ್ ಆ್ಯಂಡ್ ಸೆಪೆಂಡಲ್ಸ್. ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ಆರ್ಡರ್ಸ್ are included in the single class called as the dicotyledons. ಎರಡು ಡಿಫ್ರೆಂಟ್ ಕ್ಲಾಸ್ಗಳಿದಾವೆ, ಬಟ್ ಒಂದೇ ಒಂದು ಡಿಫ್ರೆಂಟ್ ಆರ್ಡರ್ಗಳಿದಾವೆ, ಒಂದೇ ಒಂದು ಕ್ಲಾಸ್ ಒಳಗೆ ಹಾಕ್ತೀವಿ, ದಟ್ ಈಸ್ ಡೈಕಾಟಿಲಿಡನ್ ಒಳಗೆ. ಇಲ್ಲಿ ಬಂದರೆ ಪ್ರೈಮೇಟಾ ಈಸ್ ಅ ಡಿಫರೆಂಟ್ ಆರ್ಡರ್ ಆ್ಯಂಡ್ ಕಾರ್ನಿವೋರಾ ಈಸ್ ಅ ಡಿಫರೆಂಟ್ ಆರ್ಡರ್. ಎರಡನ್ನ ಸೇರಿಸಿ ಒಂದೇ ಕ್ಲಾಸಿಗೆ ಹಾಕ್ತೀವಿ, ದಟ್ ಈಸ್ ಅ ಕ್ಲಾಸ್ ಮ್ಯಾಮಲಿಯಾ. ಸ್ತನಿಗಳು ಅಂತ ಹೇಳ್ತೀವಿ, ಸ್ತನಿಗಳಿಗೆ ಹಾಕ್ತೇವೆ. ನೆಕ್ಸ್ಟ್ phylum or division. So assemblage of related classes is called as the phylum in animals. Assemblage of related classes in plants is called as division. Plants ಅಲ್ಲಿ division ಅಂತೀವಿ, animals ಅಲ್ಲಿ class ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡೈಕಾಟಿಲಿಡನ್ಸ್ ಆ್ಯಂಡ್ ಇನ್ನೊಂದು ಮೊನೋಕಾಟಿಲಿಡನ್ಸ್. ಇವೆರಡು ಡಿಫರೆಂಟ್ ಕ್ಲಾಸ್ಗಳು. ಎರಡನ್ನ ಒಂದರೊಳಗೆ ಹಾಕ್ತೀವಿ, ದಟ್ ಈಸ್ ಒಂದ ಫೈಲಮ್ ಒಳಗೆ ಹಾಕ್ತೀವಿ, ಎಂಜಿಯೋಸ್ಪರ್ಮ್ಸ್ ಒಳಗೆ ಹಾಕ್ತೀವಿ. ಇಲ್ಲಿ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್, ದೀಸ್ ಆರ್ ಆಲ್ ಆರ್ ದಿ ಡಿಫರೆಂಟ್ ಕ್ಲಾಸ್. ಅವುಗಳನ್ನು ಒಂದೇ ಒಂದು ಫೈಲಮ್ಗೆ ಹಾಕ್ತೀವಿ, ಕಾರ್ಡ್ರೇಟಾ ಫೈಲಮ್, ಕಾರ್ಡ್ರೇಟ್ ಆಗಿ ಹಾಕ್ತೇವೆ. ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಈಸ್ ಅ ಕಿಂಗ್ಡಮ್. ದ ಅಸೆಂಬ್ಲೇಸ್ ಆಫ್ ರಿಲೇಟೆಡ್ ಫೈಲಾ ಆರ್ ಡಿವಿಷನ್ ಈಸ್ ಕಾಲ್ಡ್ ಆಸ್ ದಿ ಕಿಂಗ್ಡಮ್. ಇಟ್ ಈಸ್ ಅ ಹೈಯೆಸ್ಟ್ ಟೆಕ್ಸಾನಾಮಿಕಲ್ ಕ್ಯಾಟಗರಿ. ಟೆಕ್ಸಾನಾಮಿಕಲ್ ಕ್ಯಾಟಗರಿ ಒಳಗೆ ಹೈಯೆಸ್ಟ್ ಯಾವುದು? ದಟ್ ಈಸ್ ಕಿಂಗ್ಡಮ್. ಲೋವೆಸ್ಟ್ ಯಾವುದು? ಸ್ಪೀಸೀಸ್. ಹೈಯೆಸ್ಟ್ ಕಿಂಗ್ಡಮ್, ಲೋವೆಸ್ಟ್ ಸ್ಪೀಸೀಸ್ ಇರ್ತದೆ. ಸೊ ಎಂಜಿಯೋಸ್ಪರ್ಮೆ ಆ್ಯಂಡ್ ಜಿಮ್ನೋಸ್ಪರ್ಮೆ ಇವೆರಡನ್ನ ಡಿಫ್ರೆಂಟ್ ಡಿವಿಷನ್ಸ್, ಎರಡನ್ನ ಒಂದೇ ಒಂದು ಕಿಂಗ್ಡಮ್ ಹಾಕ್ತಾರೆ, ದಟ್ ಈಸ್ ಕಿಂಗ್ಡಮ್ ಪ್ಲಾಂಟೆ. ಕಾರ್ಡ್ರೇಟಾ ಆ್ಯಂಡ್ ಆರ್ಥ್ರೋಪೋಡಾ, ದೀಸ್ ಆರ್ ದ ಟೂ ಡಿಫರೆಂಟ್ ಫೈಲಮ್ ಬಟ್ ಇನ್ಕ್ಲೂಡೆಡ್ ಇನ್ ದ ಸಿಂಗಲ್ ಕಿಂಗ್ಡಮ್ ಕಾಲ್ಡ್ ಆಸ್ ದಿ ಅನಿಮಲಿಯಾ. ಓಕೆ, ಸೊ ದಟ್ ಈಸ್ ಕಿಂಗ್ಡಮ್. ಇಲ್ಲಿ ನೋಡಬಹುದು ನೀವು ಟೆಕ್ಸಾನಮಿಕ್ ಕ್ಯಾಟಗರೀಸ್, ಸಮ್ ಆಫ್ ದಿ ಎಕ್ಸಾಂಪಲ್.
ಕಿಂಗ್ಡಮ್ ಎನಿಮಲಿಯಾ ಒಳಗೆ ನೋಡ್ರಿ ಇವಿಷ್ಟು ಎನಿಮಲಿಯಾ ಒಳಗೆ ಬರ್ತಾವೆ. ಅದ್ರಾಗೆ ಮತ್ತೆ ಕನ್ವರ್ಟ್ ಮಾಡಿದ್ರೆ ಫೈಲಮ್. ಈಗ ಹ್ಯೂಮನ್ ಈಗ ಸ್ಪೀಸೀಸ್ ಟೈಗ್ರಿಸ್ ತೊಗೊಂಡಿವಿ. ಟೈಗ್ರಿಸ್ ಈಗ ನೋಡ್ತಾ ಇದ್ದೀರಿ ಸ್ಪೀಸೀಸ್ ಏನಿದೆ ಸೇಮ್ ಅದ. ಇಲ್ಲಿ ನೋಡ್ರಿ ಜೀನಸ್ ಪ್ಯಾಂಥೆರಾ, ಈಗ ಪ್ಯಾಂಥೆರಾ. ನೆಕ್ಸ್ಟ್ ಫೆಲಿಡಿ, ಈಗ ಕಾರ್ನಿವೋರಾ ಒಳಗೆ. ಸೊ ಲೈಕ್ ದಿಸ್ ಏನಾಗ್ತದೆ ಕಿಂಗ್ಡಮ್ ಒಳಗೆ ಎಲ್ಲವೂ ಇರ್ತಾವೆ. ಈಗ ನೋಡ್ರಿ ಕಿಂಗ್ಡಮ್ ಒಳಗೆ ಎಲ್ಲ ಅದಾವೆ. ಹಾಗೆ ಕೆಳಗೆ ಬಂದಂಗೆ ಒಂದೊಂದೊಂದೊಂದು ಡಿಲೀಟ್ ಹಾಕೋತ ಹೋಗ್ತಾವೆ ನೋಡ್ರಿ. ಒಂದೊಂದೊಂದೊಂದು ಇಲ್ಲಿ ಇನ್ಸೆಕ್ಟ್ ಡಿಲೀಟ್ ಆಯಿತು, ನೆಕ್ಸ್ಟ್ ಇಲ್ಲಿ ಬರ್ಡ್ ಡಿಲೀಟ್ ಆಯಿತು, ನೆಕ್ಸ್ಟ್ ಇಲ್ಲಿ ಹ್ಯೂಮನ್ ಡಿಲೀಟ್ ಆದ, ನೆಕ್ಸ್ಟ್ ಇಲ್ಲಿ ಡಾಗ್ ಡಿಲೀಟ್ ಆಯಿತು, ನೆಕ್ಸ್ಟ್ ಇಲ್ಲಿ ಕ್ಯಾಟ್ ಡಿಲೀಟ್ ಆಯಿತು, ನೆಕ್ಸ್ಟ್. ಸೊ ಹಿಂಗೆ ಒಂದೊಂದೊಂದು ಡಿಲೀಟ್ ಹಾಕೋದು ಕಮ್ಮಿ ಹಾಕೋದು ಬರ್ತದೆ. ಹೈಯೆಸ್ಟ್ ಆರ್ಡರ್ ದಟ್ ಈಸ್ ಅ ಕಿಂಗ್ಡಮ್, ಲೋವೆಸ್ಟ್ ಯಾವುದು ಸ್ಪೀಸೀಸ್ ಇರ್ತದೆ. ಸೊ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಟೆಕ್ಸಾನಮಿಕಲ್ ಕ್ಯಾಟಗರಿಗೆ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಕೇಳ್ತಾನೆ ಯಾವುದಾದ್ರು. ಸೊ ಮ್ಯಾನ್, ಹೋಮೋಸೇಪಿಯನ್ಸ್, ಓಕೆ. ಅದರಲ್ಲಿ ಜೀನಸ್ ನೇಮ್ ಹೋಮೋ, ಫ್ಯಾಮಿಲಿ ಹೋಮಿನಿಡೆ, ಆರ್ಡರ್ ಪ್ರೈಮೇಟಾ, ಕ್ಲಾಸ್ ಮ್ಯಾಮಲಿಯಾ, ಫೈಲಮ್ ಕ್ವಾಡ್ರೇಟಾ, ಓಕೆ. ನೆಕ್ಸ್ಟ್ ಲಾಸ್ಟ್ ಕಿಂಗ್ಡಮ್ ಎನಿಮಲಿಯಾ ಇರ್ತದೆ. ಹೌಸ್ ಫ್ಲೈ. ಸೊ ಹೌಸ್ ಫ್ಲೈ ಮುಸ್ಕಾ ಡೊಮೆಸ್ಟಿಕಾ, ಮುಸ್ಕಾ ಮುಸ್ಕಿಡಿಯೆ, ದಟ್ ಈಸ್ ಡಿಪ್ಟೇರಾ, ಇನ್ಸೆಕ್ಟಾ ಆ್ಯಂಡ್ ಆರ್ಥ್ರೋಪೋಡಾ.